ಭಾರತೀಯ ಸಮಾಜ ಹೇಗೆ ಉಗಮವಾಯಿತು ಎಂಬುದರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನದೊಳಗ ಭಾರತೀಯ ಜನಾಂಗೀಯ ಸಮೂಹಗಳ ವರ್ಗೀಕರಣ, ಆರನೀಕರಣದ ಒಂದು ಪ್ರಕ್ರಿಯೆ ಹಾಗೂ ಭಾರತೀಯ ನಾಗರಿಕತೆಯ ಉಗಮದ ಕುರಿತಂತೆ ನಾವೀಗಾಗಲೇ ಕಳೆದ ಅವಧಿಯಲ್ಲಿ ಅರ್ಥೈಸಿಕೊಂಡಿದ್ದು, ಮತ್ತೊಂದು ಪ್ರಮುಖ ಸಂಗತಿ ಅಥವಾ ವಿಷಯವಾಗಿರ್ತಕ್ಕಂಥ ಹಿಂದೂ ಧಾರ್ಮಿಕ ತತ್ವಶಾಸ್ತ್ರೀಯ ಸಾಹಿತ್ಯದ ಬೆಳವಣಿಗೆ, ಡೆವಲಪ್ಮೆಂಟ್ ಆಫ್ ಹಿಂದೂ ರಿಲಿಜಿಯೋ ಫಿಲಾಸಫಿ ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಭಾರತೀಯ ಸಾಮಾಜಿಕ ವ್ಯವಸ್ಥೆಯು ಜಟಿಲವೂ ಮತ್ತು ನಿರ್ಬಂಧಿತವೂ ಆಗಿದೆ ಎಂದು ಹೇಳಲಾಗುತ್ತದೆ. ಭಾರತೀಯ ಸಾಮಾಜಿಕ ವಿಕಾಸದ ಕೆಲ ಹಂತಗಳಿಗೆ ಅನ್ವಯಿಸುವಂತೆ ಮತ್ತು ಕೆಲ ವಿಷಯಗಳಲ್ಲಿ ಈ ಹೇಳಿಕೆಯು ಸತ್ಯವೆನ್ನಬಹುದಾದರೂ ಇದಕ್ಕೆ ಕೆಲವೊಂದು ಅಪವಾದಗಳಿರುವುದನ್ನು ಕೂಡ ಮರೆಯುವಂತಿಲ್ಲ. ವಿದ್ಯಾರ್ಥಿಗಳೇ, ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಯು ಜಟಿಲವೂ ಮತ್ತು ನಿರ್ಬಂಧಿತವೂ ಆಗಿದೆ ಎಂದು ಹೇಳಲಾಗುತ್ತದೆ. ಹೌದು, ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆ ಇರತಕ್ಕಂಥ ಜಾತಿ ವ್ಯವಸ್ಥೆ ಅದು ಹಲವಾರು ನಿರ್ಬಂಧಗಳನ್ನು ಹೇರಿದ್ದರಿಂದಾಗಿ ಭಾರತೀಯ ಸಾಮಾಜಿಕ ವ್ಯವಸ್ಥೆ ಇರತಕ್ಕಂಥ ಜನಸಮೂಹಗಳನ್ನು ಹಲವು ಸಮೂಹಗಳನ್ನಾಗಿ ವಿಂಗಡಣೆ ಮಾಡುವುದರ ಮೂಲಕ ಅನೇಕ ಸಾಮಾಜಿಕ ಸಂಸರ್ಗಗಳ ಮೇಲೆ ನಿರ್ಬಂಧವನ್ನು ಇಲ್ಲವೇ ದೌರ್ಬಲ್ಯಗಳನ್ನು ಹೇರಿದ್ದರ ಪರಿಣಾಮವಾಗಿ ನಮ್ಮ ಸಮಾಜ ಜಟಿಲವೂ ಮತ್ತು ನಿರ್ಬಂಧಿತವೂ ಆಗಿದೆ ಎಂದು ಹೇಳಲಾಗುತ್ತದೆ. ಭಾರತೀಯ ಸಾಮಾಜಿಕ ವಿಕಾಸದ ಕೆಲ ಹಂತಗಳಿಗೆ ಅನ್ವಯಿಸುವಂತೆ ನೋಡಿ, ನಮ್ಮ ಸಮಾಜ 5,000 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು, ಅಂದಿನಿಂದ ಇಲ್ಲಿಯವರೆಗೂ ಕೂಡ ನಾವು ನಮ್ಮ ಸಾಮಾಜಿಕ ಇತಿಹಾಸವನ್ನು ಒಂದು ಸಾರಿ ಅವಲೋಕನ ಮಾಡಿದಾಗ ನಮ್ಮ ಭಾರತೀಯ ಸಮಾಜದ ವಿಕಾಸದ ಕೆಲವು ಹಂತಗಳಿಗೆ ಅನ್ವಯಿಸುವಂತೆ ಕೆಲವು ವಿಷಯ ಇಲ್ಲವೇ ಸಂಗತಿಗಳಿಗೆ ಈ ಹೇಳಿಕೆಯು ಸತ್ಯವೆನ್ನಬಹುದಾದರೂ ಇದಕ್ಕೆ ಕೆಲವೊಂದು ಅಪವಾದಗಳಿರುವುದನ್ನು ಕೂಡ ಮರೆಯುವಂತಿಲ್ಲ. ನಾವಿಲ್ಲಿ ಉದಾಹರಣೆಯನ್ನು ತೆಗೆದುಕೊಳ್ಳಬಹುದಾದರೆ, ವಾಲ್ಮೀಕಿಯು ಸಾಮಾಜಿಕವಾಗಿ ಕೆಳವರ್ಗಕ್ಕೆ ಸೇರಿದವನಾಗಿದ್ದರೂ ಹಿಂದೂ ಧರ್ಮದ ಮಹಾಕಾವ್ಯವಾದ ರಾಮಾಯಣವನ್ನು ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ ಕಾರಣದಿಂದಾಗಿ ಅವರು ಪೂಜನೀಯ ಮಹಾಪುರುಷನಾಗಿದ್ದಾನೆ. ನೋಡಿ, ಇಲ್ಲಿ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ಪದ್ಧತಿ ಇದ್ದಿರಲಾಗಿ ಅಲ್ಲಿ ಮೇಲು ಕೀಳು, ಶ್ರೇಷ್ಠ ಕನಿಷ್ಠ, ಉಚ್ಚ ನೀಚ, ಮಡಿ ಮೈಲಿಗೆ, ಸ್ಪರ್ಶ ಅಸ್ಪೃಶ್ಯ ಎನ್ನುವಂಥ ಆಚರಣೆಗಳು ಇರುವುದರಿಂದ ವಾಲ್ಮೀಕಿಯು ಸಾಮಾಜಿಕವಾಗಿ ಕೆಳವರ್ಗಕ್ಕೆ ಅಂದರೆ ಬೇಡ ಜಾತಿ ಬುಡಕಟ್ಟು ಸಮೂಹಕ್ಕೆ ಸೇರಿದ ವ್ಯಕ್ತಿಯಾಗಿದ್ದರಿಂದ ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇವರನ್ನು ಅತ್ಯಂತ ಕೆಳ ಸಮೂಹದವರು, ಕೆಳ ವರ್ಗದವರು ಎಂದು ಪ್ರತ್ಯೇಕವಾಗಿರಿಸಲಾಗಿತ್ತು. ಸಮಾಜದ ಮುಖ್ಯವಾಹಿನಿಯಿಂದ ಹೊರಗಿಡಲಾಗಿತ್ತು. ಆದರೂ ಕೂಡ ಈತ ಕೆಳವರ್ಗಕ್ಕೆ ಸೇರಿದವನಾಗಿದ್ದರೂ ಕೂಡ ಹಿಂದೂ ಧರ್ಮದ ಮಹಾಕಾವ್ಯವಾದ ರಾಮಾಯಣವನ್ನು ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ್ದರಿಂದಾಗಿ ಅವರು ಪೂಜನೀಯ ಮಹಾಪುರುಷನಾಗಿದ್ದಾನೆ. ಇನ್ನೊಂದು ಮಹಾಕಾವ್ಯವಾದ ಮಹಾಭಾರತವನ್ನು ರಚಿಸಿದ ವೇದವ್ಯಾಸರು ಕೆಳವರ್ಗಕ್ಕೆ ಸೇರಿದ ಬೆಸ್ತ ಕನ್ಯೆಯ ಮಗನಾಗಿದ್ದನು. ಅಲ್ಲದೆ ತತ್ವಜ್ಞಾನಿಯೂ ಮತ್ತು ಧರ್ಮದ ವ್ಯಾಖ್ಯಾನಕಾರನೂ ಆದ ವಿದುರನೂ ಕೂಡ ದಾಸಿಯ ಪುತ್ರನಾಗಿದ್ದನು ಅಥವಾ ಪುತ್ರನಾಗಿದ್ದಾನೆ. ಇನ್ನೊಂದು ಮಹಾಕಾವ್ಯವಾಗಿರುವಂಥ ಹಿಂದೂ ಧರ್ಮದ ಮತ್ತೊಂದು ಪ್ರಮುಖ ಮಹಾಕಾವ್ಯವಾದಂಥ ಮಹಾಭಾರತವನ್ನು ರಚಿಸಿದ, ಮಹಾಭಾರತವನ್ನು ರಚನೆ ಮಾಡಿದ ವೇದವ್ಯಾಸರು ಕೆಳವರ್ಗಕ್ಕೆ ಸೇರಿದ ಬೆಸ್ತ ಕನ್ಯೆಯ ಮಗನಾಗಿದ್ದನು. ಬೆಸ್ತರು ಅಂದರೆ ಅಂಬಿಗರು ಅಂತೀವಿ, ಗಂಗಾ ಮತಸ್ಥರು ಅಂತೀವಿ. ಆತ ಬೆಸ್ತ ಕನ್ಯೆಯ ಮಗನಾಗಿದ್ದನು. ಕೆಳವರ್ಗಕ್ಕೆ ಸೇರಿದ ಬೆಸ್ತ ಕನ್ಯೆಯ ಮಗನಾಗಿದ್ದರೂ ಕೂಡ ಮಹಾಭಾರತವನ್ನು ರಚಿಸಿದ್ದರಿಂದಾಗಿ ವೇದ ವ್ಯಾಸರಿಗೆ ಹಿಂದೂ ಸಮಾಜದಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಸ್ಥಾನಮಾನ ದೊರೆತಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು. ಅಷ್ಟೇ ಅಲ್ಲದೆ ತತ್ವಜ್ಞಾನಿಯೂ
ಮತ್ತು ಧರ್ಮದ ವ್ಯಾಖ್ಯಾನಕಾರನೂ ಆದಂಥ ಆತ ಒಬ್ಬ ತತ್ವಜ್ಞಾನಿ ಕೂಡ ಆಗಿದ್ದ ಮತ್ತು ಧರ್ಮವನ್ನು ವ್ಯಾಖ್ಯಾನಿಸುವ ಧರ್ಮವನ್ನು ಅರ್ಥೈಸುವ ಕಾರ್ಯವನ್ನ ಮಾಡ್ತಾ ಇದ್ದಂಥ ವಿದುರನೂ ಕೂಡ ದಾಸಿಯ ಪುತ್ರನಾಗಿದ್ದ. ದಾಸಿ ಅಂದರೆ ಅರಮನೆಯಲ್ಲಿ ರಾಣಿಯರ ಒಂದು ಸೇವೆಯನ್ನು ಮಾಡುವಂಥ, ಅರಮನೆಯಲ್ಲಿ ಸೇವಾ ಕಾರ್ಯವನ್ನು ಮಾಡತಕ್ಕಂಥ ಜನರನ್ನವಾಗ ದಾಸಿಯರು ಅಂತ ಗುರುತಿಸಲಾಗಿತ್ತು. ಈ ವಿದುರನೂ ಕೂಡ ದಾಸಿಯ ಪುತ್ರನಾಗಿದ್ದಾನೆ ಅಥವಾ ಪುತ್ರನಾಗಿದ್ದನು ಅಂತ ಸ್ಪಷ್ಟಪಡಿಸಬಹುದು. ಇಲ್ಲಿ ಕೆಳವರ್ಗಕ್ಕೆ ಸೇರಿದಂಥ ಮಹರ್ಷಿ ವಾಲ್ಮೀಕಿಯು, ವೇದವಾಸರು ಹಾಗೂ ವಿದುರನೂ ಕೂಡ ಸಾಮಾಜಿಕವಾಗಿ ಕೆಳವರ್ಗಕ್ಕೆ ಸೇರಿರಾಗಿದ್ದರೂ ಕೂಡ ಅವರು ಮಹತ್ ಕಾರ್ಯವನ್ನು ಮಾಡಿದ್ದರಿಂದ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರಿಗೆ ಪೂಜನೀಯ ಸ್ಥಾನಮಾನಗಳು ದೊರೆತಿವೆ ಎಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ವೇದಗಳು, ಬ್ರಾಹ್ಮಣಗಳು, ಅರಣ್ಯಕಗಳು, ಉಪನಿಷತ್ತುಗಳು, ಗುಹ್ಯ ಸೂತ್ರ ಮತ್ತು ಧರ್ಮಸೂತ್ರ ಮೊದಲಾದ ಸಾಹಿತ್ಯದ ಮೂಲಗಳು ಹಿಂದೂ ಧರ್ಮಕ್ಕೆ ಆಧಾರಗಳಾಗಿವೆ. ಏಕೆಂದರೆ ಹಿಂದೂ ಧರ್ಮಕ್ಕೆ ಯಾವುದೇ ಒಂದು ನಿರ್ದಿಷ್ಟ ಗ್ರಂಥವೆಂಬುದಿಲ್ಲ. ಇಲ್ಲಿ ವೇದಗಳಾಗಿರಬಹುದು, ಬ್ರಾಹ್ಮಣಗಳಾಗಿರಬಹುದು, ಅರಣ್ಯಕಗಳಾಗಿರಬಹುದು, ಉಪನಿಷತ್ತುಗಳಾಗಿರಬಹುದು, ಗುಹ್ಯ ಸೂತ್ರವಾಗಿರಬಹುದು, ಧರ್ಮಸೂತ್ರವಾಗಿರಬಹುದು, ಇವೆಲ್ಲವೂ ಕೂಡ ಸಾಹಿತ್ಯದ ಮೂಲಗಳಾಗಿದ್ದು ಹಿಂದೂ ಧರ್ಮಕ್ಕೆ ಆಧಾರ ಗ್ರಂಥಗಳಾಗಿವೆ. ಏಕೆಂದರೆ ಹಿಂದೂ ಧರ್ಮಕ್ಕೆ ಯಾವುದೇ ಒಂದು ನಿರ್ದಿಷ್ಟ ಗ್ರಂಥವೆಂಬುದಿಲ್ಲ. ವಿದ್ಯಾರ್ಥಿಗಳೇ, ಅನೇಕ ಮತಗಳ ಕುರಿತಂತೆ ನೀವು ಈಗಾಗಲೇ ಅರ್ಥೈಸಿಕೊಂಡಿದ್ದೀರಿ. ಕ್ರೈಸ್ತ ಧರ್ಮಕ್ಕೆ ಒಂದು ಧರ್ಮ ಗ್ರಂಥ ಇದೆ, ಬೌದ್ಧ ಧರ್ಮಕ್ಕೂ ಕೂಡ ಒಂದು ಗ್ರಂಥ ಇದೆ, ಇಸ್ಲಾಂ ಧರ್ಮಕ್ಕೂ ಕೂಡ ಒಂದು ಗ್ರಂಥ ಇದೆ. ಹಲವಾರು ಧರ್ಮಗಳು ಕೂಡ ತಮ್ಮದಾಗಿರ್ತಕ್ಕಂಥ ಒಂದು ಪವಿತ್ರ ಗ್ರಂಥವನ್ನು ಹೊಂದಿವೆ. ಆದರೆ ಹಿಂದೂ ಧರ್ಮಕ್ಕೆ ಯಾವುದೇ ಒಂದು ಧರ್ಮ ಗ್ರಂಥವೆಂಬುದಿಲ್ಲ. ಬದಲಾಗಿ ವೇದಗಳು, ಬ್ರಾಹ್ಮಣಗಳು, ಅರಣ್ಯಕಗಳು, ಉಪನಿಷತ್ತುಗಳು, ಗುಹ್ಯ ಸೂತ್ರ, ಧರ್ಮಸೂತ್ರ ಮೊದಲಾದ ಸಾಹಿತ್ಯದ ಮೂಲಗಳೇ ಹಿಂದೂ ಧರ್ಮಕ್ಕೆ ಆಧಾರಗಳಾಗಿವೆ ಅಂತ ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ವೇದಗಳಲ್ಲಿ ಋಗ್ವೇದವು ಅತ್ಯಂತ ಪ್ರಾಚೀನವಾದುದು ಹಾಗೂ ಪ್ರಮುಖವಾದುದು. ಅದರಲ್ಲಿರುವ ಸೂಕ್ತಗಳು ಇಲ್ಲವೇ ಮಂತ್ರಗಳು ಕ್ರಿಸ್ತಪೂರ್ವ ಅಂದರೆ ಸಾಮಾನ್ಯ ಶಕಪೂರ್ವ 1000ಕ್ಕಿಂತ ಹಿಂದೆಯೇ ರಚಿಸಲಾಗಿದೆ ಎಂದು ನಂಬಲಾಗಿದೆ. ಆರ್ಯ ದೇವತೆಗಳಿಗೆ ಅರ್ಪಿತವಾದ ಸುಮಾರು 1028 ಸೂಕ್ತಗಳನ್ನು ಋಗ್ವೇದವು ಒಳಗೊಂಡಿದೆ. ಇತರ 3 ವೇದಗಳಾದ ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಇವುಗಳನ್ನು ನಂತರದ ಕಾಲಾವಧಿಯಲ್ಲಿ ರಚಿಸಲಾಗಿದೆ ಎಂದು ಅರ್ಥೈಸಲಾಗ್ತಾ ಇದೆ ಅಥವಾ ನಂಬಲಾಗಿದೆ. ನೋಡಿಲಿ, ವೇದಗಳಲ್ಲಿಯೇ ಅದು ಋಗ್ವೇದ ಆಗಿರ್ಬೋದು, ಯಜುರ್ವೇದ ಆಗಿರಬಹುದು, ಸಾಮವೇದ ಆಗಿರಬಹುದು ಅಥವಾ ಅಥರ್ವಣ ವೇದವಾಗಿರಬಹುದು. ಆ ವೇದಗಳಲ್ಲಿಯೇ ಋಗ್ವೇದ ಅತ್ಯಂತ ಪ್ರಾಚೀನವಾದುದು ಹಾಗೂ ಪ್ರಮುಖವಾದುದು. ಅದರಲ್ಲಿರ್ತಕ್ಕಂಥ ಸೂಕ್ತಗಳು ಇಲ್ಲವೇ ಮಂತ್ರಗಳು ಇಲ್ಲವೇ ಶ್ಲೋಕಗಳು ಸಾಮಾನ್ಯ ಶಕಪೂರ್ವ 1000ಕ್ಕಿಂತ ಪೂರ್ವದಲ್ಲಿಯೇ ರಚಿಸಲಾಗಿದೆ ಎಂದು. ಅಂದರೆ ಇವತ್ತಿಗೆ ನಾವು ಲೆಕ್ಕ ಹಾಕೋದಾದರೆ ಇವತ್ತಿನ ದಿನಮಾನಕ್ಕೆ ಗಣನೆ ತೆಗೆದುಕೊಳ್ಳೋದರ 3000 ವರ್ಷಗಳ ಹಿಂದೆಯೇ ಋಗ್ವೇದವು ರಚಿತವಾಗಿತ್ತು. ಆ ಋಗ್ವೇದಲ್ಲಿರ್ತಕ್ಕಂಥ ಸೂಕ್ತ ಇಲ್ಲವೇ ಮಂತ್ರ ಇಲ್ಲವೇ ಶ್ಲೋಕಗಳಲ್ಲಿ ಸುಮಾರು 1028 ಸೂಕ್ತಗಳನ್ನು ಆರ್ಯ ದೇವತೆಗಳಿಗೆ ಅರ್ಪಿತವಾದ ಶ್ಲೋಕಗಳಾಗಿದ್ದು ಅಂತ ನಾವಿಲ್ಲಿ ಗುರುತಿಸ್ತೀವಿ. ಯಾಕಂದ್ರೆ ಇಲ್ಲಿ ಆರ್ಯರು ಮತ್ತು ದ್ರಾವಿಡರಿರುವಂಥ 2 ಪ್ರಮುಖ ಸಮೂಹಗಳು. ಆರ್ಯರು ಶ್ರೇಷ್ಠವಾದವರು ಅಂದ ಮೇಲೆ ಆರ್ಯರು ಪೂಜಿಸುವಂಥ ದೇವತೆಗಳು ಕೂಡ ಶ್ರೇಷ್ಠಮಯವಾದವುಗಳೇ ಎಂದು ನಂಬಲಾಗಿತ್ತು. ಹೀಗಾಗಿ ಆ ಋಗ್ವೇದದಲ್ಲಿರುವಂಥ 1028 ಸೂಕ್ತಗಳು ಆರ್ಯ ದೇವತೆಗಳಿಗೆ ಅರ್ಪಿತವಾದವುಗಳಾಗಿದ್ದವು ಹೊರತು ಈ ದ್ರಾವಿಡರ ಇಲ್ಲವೇ ಇಲ್ಲಿಯ ಮೂಲ ನಿವಾಸಿಗಳ ದೇವತೆಗಳನ್ನ ಪೂಜಿಸುವಾಗ ಈ ಶ್ಲೋಕಗಳನ್ನು ಪಡಿಸ್ತಾ ಇರಲಿಲ್ಲ. ಇತರ 3 ವೇದಗಳಾದಂಥ ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳು ನಂತರದ ಕಾಲಾವಧಿಯಲ್ಲಿ ರಚಿತವಾಗಿವೆ ಎಂದು ನಂಬಲಾಗಿದೆ. ರಾಮಾಯಣ ಮತ್ತು ಮಹಾಭಾರತ ಎಂಬ ಮಹಾಕಾವ್ಯಗಳು ಭಾರತೀಯ ಸಮಾಜದ ಮೇಲೆ
ಗಾಢವಾದ ಪ್ರಭಾವವನ್ನು ಬೀರಿರುವಂತೆ ಕೌಟಿಲ್ಯನಿಂದ ರಚಿತವಾದ ಅರ್ಥಶಾಸ್ತ್ರ ಮತ್ತು ಮನು ರಚಿಸಿದ ಮನುಸ್ಮೃತಿಯೂ ಕೂಡ ಭಾರತೀಯ ಸಾಮಾಜಿಕ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಪ್ರಭಾವಿಸಿರುವುದನ್ನು ಮರೆಯುವಂತಿಲ್ಲ. ಕೌಟಿಲ್ಯನು ರಾಜ್ಯಾಡಳಿತದ ಕೌಶಲ್ಯದ ಕುರಿತು ಆಸಕ್ತನಾಗಿದ್ದರೂ ಆತನ ಮೀಮಾಂಸೆಯು ಸಮಾಜದ ನಿಯಂತ್ರಣದ ವ್ಯವಸ್ಥೆಯನ್ನು ಒಳಗೊಂಡಿದೆ. ನೋಡಿ ವಿದ್ಯಾರ್ಥಿಗಳೇ, ರಾಮಾಯಣ ಮಹಾಭಾರತ ನಮ್ಮ ಸಮಾಜದ ಅಥವಾ ನಮ್ಮ ಧರ್ಮದ ಎರಡು ಮಹಾನ್ ಕಾವ್ಯಗಳು ಅಂತ ನಾವು ಗುರುತಿಸಿದ್ದೇವೆ. ಅಂಥ ಎರಡು ಮಹಾನ್ ಕಾವ್ಯಗಳು ಭಾರತೀಯ ಸಮಾಜದ ಮೇಲೆ ಗಾಢವಾದ ಒಂದು ಪ್ರಭಾವವನ್ನು ಬೀರಿವೆ. ಇವತ್ತಿಗೂ ಕೂಡ ನಾವು ಯಾವುದಾದ್ರೂ ಒಂದು ವ್ಯಕ್ತಿಗೆ ಅಥವಾ ಯಾವುದೊಂದು ಸಮೂಹಕ್ಕೆ ಅಥವಾ ಜೀವನದಲ್ಲಿ ಸಮಸ್ಯೆ, ಸವಾಲುಗಳು, ಕಷ್ಟ, ಕೋಟಲೆಗಳು ಸಂಭವಿಸಿದಾಗ ಅಂಥ ದೇವಾನುದೇವತೆಗಳಿಗೆ ಏನೂ ಕಷ್ಟ ತಪ್ಪಿಲ್ಲ, ಅಂತ ಶ್ರೀರಾಮಚಂದ್ರನಿಗೆ ಏನೂ ಕಷ್ಟ ತಪ್ಪಲಿಲ್ಲ, ಸೀತಾಮಾತೆಯೂ ಕೂಡ ಅಲ್ಲೇನೋ ವನವಾಸಕ್ಕ ಹೋಗಬೇಕಂತ ಸನ್ನಿವೇಶ ಸೃಷ್ಟಿಯಾಗಿತ್ತು. ನೀವೆಲ್ಲರೂ ಕೂಡ ನರ ಮನುಷ್ಯರು, ನಮಗೆ ಬರದ ಇರ್ತಾವ ಅನ್ನುವಂಥ ಸಂತೈಕೆಯ ಮಾತನ್ನು, ಸಂತೈಸುವ ಮಾತನ್ನು ಕೇಳಿದಾಗ ಆ ರಾಮಾಯಣ ಅನ್ನುವಂಥ ಮಹಾಗ್ರಂಥ, ಮಹಾಕಾವ್ಯ ಹೇಗೆ ನಮ್ಮ ಭಾರತೀಯ ಸಮಾಜದ ಮೇಲೆ ಪ್ರಭಾವ ಬೀರಿದೆ ಎನ್ನುವುದು ನಮಗೆ ಮನವರಿಕೆಯಾಗ್ತದೆ. ಅದೇ ರೀತಿಯಾಗಿ ಮಹಾಭಾರತದ ಅದೆಷ್ಟೋ ಪಾತ್ರಗಳು, ಅವ ಧರ್ಮರಾಯನಂಥ ವ್ಯಕ್ತಿ, ಅವನ ಬಗ್ಗೆ ನಾವು ಮಾತನಾಡುವಾಗಿಲ್ಲ. ಅವ ಧರ್ಮರಾಯ ಅಂದ್ರೆ ಮಹಾಭಾರತದಲ್ಲಿ ಬರ್ತಕ್ಕಂಥ ಧರ್ಮರಾಯನನ್ನು ನಾವಿಲ್ಲಿ ಸ್ಮರಿಸಿಕೊಳ್ತೀವಿ. ಅದೇ ರೀತಿಯಾಗಿ ದಾನ ಧರ್ಮವನ್ನು ಮಾಡುವ ಸಂದರ್ಭದಲ್ಲಿ ಅವ ದಾನಸೂರ ಕರ್ಣನಿದ್ದಾನೆ. ಇಲ್ಲಿ ಇಂಥ ನಮ್ಮ ಮಹಾಕಾವ್ಯಗಳು ಭಾರತೀಯ ಸಮಾಜದ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿರುವಂತೆ ಮತ್ತೋರ್ವ ವ್ಯಕ್ತಿ ಕೌಟಿಲ್ಯ ಇಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತಾನ. ಆ ಕೌಟಿಲ್ಯನಿಂದ ರಚಿತವಾದಂಥ ಅರ್ಥಶಾಸ್ತ್ರವೂ ಕೂಡ ನಮ್ಮ ರಾಜ್ಯಾಡಳಿತದ ಬಗ್ಗೆ, ಯಾವ ರೀತಿಗೆ ಅರಸನು, ಯಾವ ರೀತಿಗೆ ರಾಜನು ಪ್ರಜೆಗಳಿಂದ ಒಂದು ಕಂದಾಯವನ್ನು ಸಂಗ್ರಹಿಸಬೇಕು, ತೆರಿಗೆಯನ್ನು ಸಂಗ್ರಹಿಸಬೇಕು, ಆ ಪ್ರಜೆಗಳಿಂದ ಸಂಗ್ರಹಿಸತಕ್ಕಂಥ ತೆರಿಗೆಯನ್ನು ಯಾವ ರೀತಿಯಾಗಿ ಪ್ರಜೆಗಳ ಕಲ್ಯಾಣಕ್ಕಾಗಿ ವಿನಿಯೋಗಿಸಬೇಕು ಎಂಬುದರ ಬಗ್ಗೆ ಕೂಡ ಅಲ್ಲಿ ಉಲ್ಲೇಖವನ್ನು ಮಾಡುತ್ತಾನೆ. ಅದೇ ರೀತಿಯಾಗಿ ಸ್ಮೃತಿಕಾರನಾಗಿರುವಂಥ ಮನು ಕೂಡ ರಚಿಸಿದ ಮನುಸ್ಮೃತಿಯೂ ಕೂಡ ಭಾರತೀಯ ಸಾಮಾಜಿಕ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಪ್ರಭಾವಿಸುವುದನ್ನು ನಾವು ಮರೆಯುವಂತಿಲ್ಲ. ಇವತ್ತಿಗೂ ಕೂಡ ನಾವು ಕಾಣ್ತಾ ಇದ್ದೀವಿ, ನಮ್ಮ ಸಮಾಜದಲ್ಲಿ ಏನಾದರೂ ಕೂಡ ಮೇಲು ಕೀಳು, ಶ್ರೇಷ್ಠ ಕನಿಷ್ಠ, ಮಡಿ ಮೈಲಿಗೆ, ಪವಿತ್ರ ಅಪವಿತ್ರ ಎಂಬ ಭಾವನೆಗಳೇನಾದರೂ ಕೂಡ ಉಳಿದುಕೊಂಡಿವೆ ಎಂದರೆ ಅದು ಮನು ರಚಿಸಿದ ಮನುಸ್ಮೃತಿಯ ವಿಚಾರಧಾರೆಗಳೇ ಆಗಿವೆ ಎಂಬುದನ್ನು ನಾವು ಮರೆಯುವ ಹಾಗಿಲ್ಲ. ಕೌಟಿಲ್ಯನು ರಾಜಾಡಳಿತದ ಕೌಶಲ್ಯದ ಕುರಿತು ಆಸಕ್ತನಾಗಿದ್ದರು. ಆ ರಾಜಾಡಳಿತ ಹೇಗಿರಬೇಕು, ರಾಜನನ್ನು ಹೇಗೆ ಆಡಳಿತ ನಡೆಸಬೇಕು, ಹೇಗೆ ಆತ ಪ್ರಜೆಗಳನ್ನು ಕಲ್ಯಾಣಗೊಳಿಸಬೇಕು ಎಂಬುದರ ಬಗ್ಗೆ ಆಸಕ್ತನಾಗಿದ್ದರೂ ಕೂಡ ಆತನಿಂದ ರಚಿತವಾದಂಥ ಮೀಮಾಂಸೆಯೂ ಕೂಡ ಸಮಾಜದ ನಿಯಂತ್ರಣದ ವ್ಯವಸ್ಥೆಯನ್ನು ಒಳಗೊಂಡಿತ್ತು. ಅಂದರೆ ಸಮಾಜವನ್ನು ಹೇಗೆ ನಿಯಂತ್ರಿಸಬೇಕು, ಆ ಸಮಾಜ ಮುಖಂಡನನ್ನು ಹೇಗೆ ತನ್ನ ಜನರ ನಿಯಂತ್ರಿಸಬೇಕು, ಯಾವ ರೀತಿಯಾಗಿ ನಮ್ಮ ಸಮಾಜವನ್ನು ನಿಯಂತ್ರಣಕ್ಕೆ ಒಳಪಡಿಸಬೇಕು ಎಂಬುದರ ಬಗ್ಗೆ ಕೂಡ ಆತನ ವಿಚಾರಧಾರೆಗಳೆಲ್ಲವೂ ಕಾಣಬಹುದಾಗಿದೆ. ಸ್ಮೃತಿಕಾರ ಮನುವಿನ ಸಮಗ್ರ ಸಾಮಾಜಿಕ ಸಂಹಿತೆಯನ್ನು ನೀಡುವುದರ ಮೂಲಕ ಹಿಂದೂ ಸಮಾಜದ ರಚನೆಗೆ ಅವಶ್ಯಕವಾದ ಒಂದು ಚೌಕಟ್ಟನ್ನು ಒದಗಿಸಿಕೊಟ್ಟಿದ್ದಾನೆ. ಆದರೆ ಮನುವಿನ ಸಂಹಿತೆಯನ್ನು ಹಿಂದೂ ಸಮಾಜದುದ್ದಕ್ಕೂ ಏಕಪ್ರಕಾರವಾಗಿ ಪಾಲನೆ ಮಾಡಲಾಯಿತು ಎಂಬುದರ ಬಗ್ಗೆ ಖಚಿತ ಅಭಿಪ್ರಾಯಗಳಿಲ್ಲ. ಸ್ಮೃತಿಕಾರ ಮನು ತನ್ನ ವಿಚಾರಧಾರೆಗಳ ಮೂಲಕವಾಗಿ, ತನ್ನ ಮನುಸ್ಮೃತಿಯ ಮೂಲಕವಾಗಿ ಒಂದು ಸಮಗ್ರ ಸಾಮಾಜಿಕ ಸಂಹಿತೆಯನ್ನು ನೀಡುವುದರ ಮೂಲಕ ಹಿಂದೂ ಸಮಾಜದ ರಚನೆಗೆ ಅವಶ್ಯಕವಾದ ಒಂದು ಚೌಕಟ್ಟನ್ನು ಒದಗಿಸಿಕೊಟ್ಟಿದ್ದಾನೆ. ನೋಡಿ, ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆ ಇರತಕ್ಕಂಥ ಜನಸಮೂಹಗಳನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅದರೊಳಗಡೆ ಸುಮಾರು ಸಾವಿರಾರು ಜಾತಿ ಉಪಜಾತಿಗಳಿದ್ದು ಪ್ರತಿಯೊಂದು ಜಾತಿಯು ಕೂಡ ತನ್ನದಾಗಿರ್ತಕ್ಕಂಥ ಪದ್ಧತಿ, ಪರಂಪರೆ, ತನ್ನದಾಗಿರ್ತಕ್ಕಂಥ ಕುಲಕಸಬನ್ನು ಅದು ಒಳಗೊಂಡಿದೆ. ಆ ವೃತ್ತಿಗಳ ಆಧಾರದ ಮೇಲೆ ಕಾಲಕ್ರಮೇಣವಾಗಿ ಜಾತಿ ವ್ಯವಸ್ಥೆಯನ್ನು
ರೂಪಿಸಲಾಯಿತು ಅನ್ನುವಂಥ ಅಭಿಮತ ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿ ಆ ಮನುವಿನ ಸಾಮಾಜಿಕ ಸಂಹಿತೆಯನ್ನೇ ಆಧಾರವಾಗಿ ಇಟ್ಟುಕೊಂಡು ಸುಮಾರು ವರ್ಷಗಳ ಹಿಂದೆ ನಮ್ಮ ಸಮಾಜದ ಒಂದು ಚೌಕಟ್ಟನ್ನು ನಿರ್ಮಿಸಲಾಯಿತು. ಆತ ಅಂಥ ಅವಶ್ಯಕವಾಗಿರ್ತಕ್ಕಂಥ ಸಾಮಾಜಿಕ ಚೌಕಟ್ಟಿನ ನಿರ್ಮಾಣಕ್ಕೆ ರಚನೆಗೆ ಬೇಕಾಗಿರ್ತಕ್ಕಂಥ ಸಮಗ್ರ ಸಾಮಾಜಿಕ ಸಂಹಿತೆಯೊಂದನ್ನು ಒದಗಿಸಿಕೊಟ್ಟಿದ್ದಾನೆ. ಆದರೆ ಆ ಮನು ನೀಡಿರುವಂಥ ಮನುವಿನ ಸಂಹಿತೆಯನ್ನು ಹಿಂದೂ ಸಮಾಜದಕ್ಕೂ ಕೂಡ ಏಕಪ್ರಕಾರವಾಗಿ ಅಂದರೆ ಎಲ್ಲರೂ ಕೂಡ ಅನುಸರಿಸಿದರು, ಎಲ್ಲರೂ ಕೂಡ ಪರಿಪಾಲನೆ ಮಾಡಿದರು ಎಂಬುದರ ಬಗ್ಗೆ ಖಚಿತ ಅಭಿಪ್ರಾಯಗಳಿಲ್ಲ ಎಂಬುದನ್ನು ನಾವಿಲ್ಲಿ ಮೊದಲು ಮನವರಿಕೆ ಮಾಡಿಕೊಳ್ಳಬೇಕಾಗುತ್ತದೆ. ಹಿಂದುತ್ವವಾದ ಹಿಂದೂಯಿಸಂ ಎಂಬುದು ಸಾಕಷ್ಟು ಪ್ರಮಾಣದ ಸಂಘರ್ಷ, ಹೊಂದಾಣಿಕೆ, ಒಪ್ಪಂದ ಮತ್ತು ದ್ವಂದ್ವ ಪ್ರಕ್ರಿಯೆಗಳ ಮೂಲಕ ಅಭಿವೃದ್ಧಿಗೊಂಡಿದೆ. ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶಕ 8ನೇ ಶತಮಾನದಲ್ಲಿ ಭಾರತದ ಸಿಂಧ್ ಪ್ರಾಂತದ ಮೇಲೆ ದಾಳಿ ಮಾಡಿದ ಅರಬರು ಅಲ್ಲಿನ ಜನರನ್ನ ಸೂಚಿಸಲು ಹಿಂದೂ ಎಂಬ ಪದವನ್ನು ಬಳಕೆಗೆ ತಂದರು. ನಾವು ಹಿಂದುತ್ವವಾದ ಅಂತೀವಿ. ಹಿಂದುತ್ವ ಎಂಬುದರ ಕುರಿತಂತೆ ಸಾಕಷ್ಟು ಚರ್ಚೆಗಳು ನಡೀತಾವೆ. ಇಂಥ ಹಿಂದುತ್ವವಾದ ಎಂಬುದು ಸಾಕಷ್ಟು ಪ್ರಮಾಣದ ಸಂಘರ್ಷ. ಯಾಕಂದರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅನೇಕ ಜನ ವಲಸಿಗರಾಗಿ, ಅನೇಕ ಜನ ಆಕ್ರಮಣಕಾರರಾಗಿ ಬಂದರು, ವ್ಯಾಪಾರಕ್ಕಾಗಿ ಕೂಡ ಬಂದರು. ಬಂದಂಥವರು ವಿಭಿನ್ನವಾಗಿರ್ತಕ್ಕಂಥ ಮತಧರ್ಮಗಳನ್ನು ಅನುಸರಿಸುವಂಥ, ವಿಭಿನ್ನವಾಗಿರ್ತಕ್ಕಂಥ ಸಾಂಸ್ಕೃತಿಕ ಅಂಶಗಳನ್ನು ಅಳವಡಿಸಿಕೊಂಡಂಥ ಜನರಾಗಿದ್ದರಿಂದ ನಮ್ಮ ಹಿಂದುತ್ವವಾದ ಏನಿದೆಯಲ್ಲ ಇದು ಸಾಕಷ್ಟು ಪ್ರಮಾಣದ ಸಂಘರ್ಷ, ಬೇರೆ ಬೇರೆ ಮತಧರ್ಮೀಯರೊಂದಿಗೆ ಹೊಂದಾಣಿಕೆ, ಒಪ್ಪಂದ ಮತ್ತು ದ್ವಂದ್ವ ಪ್ರಕ್ರಿಯೆಗಳ ಮೂಲಕ ಹಿಂದುತ್ವವಾದ ಅಭಿವೃದ್ಧಿಗೊಂಡಿದೆ ಅಂತ ಸ್ಪಷ್ಟಪಡಿಸಬಹುದಾಗಿದೆ. ಇನ್ನು 8ನೇ ಶತಮಾನದಲ್ಲಿ ಸಿಂಧ್ ಪ್ರಾಂತದ ಮೇಲೆ ದಾಳಿ ಮಾಡಿದ, ಆಕ್ರಮಣ ಮಾಡಿದ ಅರಬರು ಅಲ್ಲಿ ನೆಲೆ ನಿಂತಿರುವಂಥ, ಅಲ್ಲಿ ಜೀವಿಸುತ್ತಿರುವಂಥ ಜನಸಮೂಹವನ್ನು ಗುರುತಿಸಲು ಅವರು ಪ್ರಪ್ರಥಮವಾಗಿ ಹಿಂದೂ ಎಂಬ ಪದವನ್ನು ಬಳಸಿದರು ಅಥವಾ ಬಳಕೆಗೆ ತಂದರು ಅಂತ ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ಆರೇತರವಾದ ಹಲವು ನಂಬಿಕೆಗಳು, ಮತಾಚರಣೆಗಳು ಮತ್ತು ಅರದೈವಗಳು ಕಾಲಾನಂತರದಲ್ಲಿ ಹಿಂದೂ ಧರ್ಮದಲ್ಲಿ ಅಳವಡಿಕೆಯಾದವು. ಹೀಗಾಗಿ ಭಾರತೀಯ ಸಮಾಜವು ವಿಭಿನ್ನ ತತ್ವಾದರ್ಶಗಳು, ಪಂಥಗಳು ಮತ್ತು ಮತಗಳ ಬೆಳವಣಿಗೆಯನ್ನೂ ಕೂಡ ಸ್ವೀಕರಿಸಿತು. ಅಲ್ಲದೆ ಹಿಂದೂ ಧರ್ಮದ ಕೆಲವು ಆಚರಣೆಗಳನ್ನು ವಿರೋಧಿಸುತ್ತಲೇ ಬೆಳೆದ ಜೈನ ಧರ್ಮವು ದೇಶಾದ್ಯಂತ ಪ್ರಸಾರವಾಯಿತು. ನೋಡಲಿ, ಆರೇತರವಾದ ಹಲವು ನಂಬಿಕೆಗಳು. ಯಾಕಂದರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅನೇಕರು ಆಕ್ರಮಣಕಾರರಾಗಿ, ವಲಸಿಗರಾಗಿ, ವ್ಯಾಪಾರಕ್ಕಾಗಿಯೂ ಭಾರತಕ್ಕೆ ಬಂದವರಿಲ್ಲಿಯೇ ನೆಲೆ ನಿಂತಿದ್ದರಿಂದಾಗಿ ಅಂತ ಆರೇತರವಾಗಿರ್ತಕ್ಕಂಥ ಕೆಲವು ನಂಬಿಕೆಗಳನ್ನು, ಮತದ ಆಚರಣೆಗಳನ್ನು, ಆರಾಧ್ಯ ದೈವಗಳನ್ನು ಕಾಲಾನಂತರದಲ್ಲಿ ಹಿಂದೂ ಧರ್ಮದಲ್ಲಿ ಅಳವಡಿಕೆಯಾದವು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಹಿಂದೂ ಸಮಾಜದಲ್ಲಿ ಮೂರ್ತಿ ಪೂಜೆ ಆರಂಭವಾಗಿದ್ದು ಬೌದ್ಧ ಧರ್ಮೀಯರಿಂದ ಎಂಬುದನ್ನು ನಾವು ಮರೆಯುವ ಹಾಗಿಲ್ಲ. ಬೌದ್ಧ ಧರ್ಮದ ಅನುಯಾಯಿಗಳು ಗೌತಮ್ ಬುದ್ಧನನ್ನು ದೈವತ್ವಕ್ಕೇರಿಸುವುದರ ಮೂಲಕ ಆತನ ಮೂರ್ತಿಯನ್ನು ಪೂಜೆ ಮಾಡಲು ಆರಂಭಿಸಿದರು. ಅದೇ ರೀತಿಯಾಗಿ ಹಿಂದೂ ಧರ್ಮೀಯರು ಕೂಡ ಅದೆಷ್ಟೋ ಅಗೋಚರ ಶಕ್ತಿಗಳ ಬಗ್ಗೆ ಒಂದು ರೂಪವನ್ನು ಕೊಟ್ಟು ಗುಡಿಗುಂಡಾರಗಳನ್ನು, ದೇವಸ್ಥಾನಗಳನ್ನು ನಿರ್ಮಿಸಿ ಆ ಗುಡಿಗುಂಡಾರಗಳಲ್ಲಿ ಆ ಮೂರ್ತಿಗಳನ್ನು ಇಡುವುದರ ಮೂಲಕ, ಪ್ರತಿಷ್ಠಾಪಿಸುವುದರ ಮೂಲಕ ಪೂಜೆಯನ್ನು ಮಾಡುವಂಥ ಪರಿಪಾಠವನ್ನು ಇಲ್ಲಿ ಆರಂಭಿಸಿದರು ಎಂದ ಮೇಲೆ ಸಹಜವಾಗಿ ಹಿಂದೂ ಧರ್ಮದಲ್ಲಿ ಆರೇತರವಾಗಿರ್ತಕ್ಕಂಥ ನಂಬಿಕೆಗಳು, ತತ್ವಾದರ್ಶಗಳು, ಆರಾಧ್ಯ ದೈವಗಳು ಅಳವಡಿಕೆಯಾದವು ಅಂತ ನಾವಿಲ್ಲಿ ಮನವರಿಕೆ ಮಾಡಬೇಕಾಗುತ್ತದೆ. ಹೀಗಾಗಿ ಭಾರತೀಯ ಸಮಾಜವು ವಿಭಿನ್ನ ತತ್ವಾದರ್ಶಗಳು, ಪಂಥಗಳು, ಮತಗಳ ಬೆಳವಣಿಗೆಯನ್ನು ಕೂಡ ಸ್ವೀಕರಿಸಿತು. ಕ್ರಿಸ್ತಕ 1ನೇ ಶತಮಾನದಲ್ಲಿ ಕ್ರೈಸ್ತ ಧರ್ಮ, ಕ್ರಿಸ್ತಕ 8ನೇ ಶತಮಾನದಲ್ಲಿ ಇಸ್ಲಾಂ ಧರ್ಮ, 15ನೇ ಶತಮಾನ ಸುಮಾರಿಗೆ ಸಿಖ್ ಧರ್ಮ ಕೂಡ ನಮ್ಮಲ್ಲಿ ಉದಯವಾಗಿ ಬೆಳವಣಿಗೆಯನ್ನು ಕಂಡು ಅಂದ ಮೇಲೆ ಆ ಇನ್ನಿತರ ಮತಗಳ, ಪಂಥಗಳ ಬೆಳವಣಿಗೆಯನ್ನೂ ಕೂಡ ನಮ್ಮ ಹಿಂದೂ ಸಮಾಜ ಸ್ವೀಕರಿಸಿತು. ಅಷ್ಟೇ ಅಲ್ಲದೆ ಹಿಂದೂ ಧರ್ಮದ ಕೆಲವೊಂದಿಷ್ಟು ಆಚರಣೆಗಳನ್ನು, ಪದ್ಧತಿ ಪರಂಪರೆಗಳನ್ನು, ನಡೆನುಡಿಗಳನ್ನು ವಿರೋಧಿಸುತ್ತಲೇ ಬೆಳೆದು ಬಂದಂತಹ
ಜೈನ ಧರ್ಮವೂ ಕೂಡ ದೇಶಾದ್ಯಂತ ಪ್ರಸಾರವಾಯಿತು ಅಂತ ನಾವಿಲ್ಲಿ ಉಲ್ಲೇಖ ಮಾಡಬಹುದಾಗಿದೆ. ಇದೇ ಕಾಲಘಟ್ಟದಲ್ಲಿ ಅಂದ್ರೆ ಜೈನ ಧರ್ಮದ ಉದಯವಾದಂಥ ಕಾಲಘಟ್ಟದಲ್ಲಿಯೇ ಉಗಮವಾದ ಅಂದ್ರೆ ಕ್ರಿಸ್ತಕ ಪೂರ್ವ ಅಥವಾ ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಗೌತಮ್ ಬುದ್ಧನಿಂದ ಉಗಮವಾದ ಬೌದ್ಧ ಧರ್ಮವೂ ಕೂಡ ಜೈನ ಧರ್ಮದ ಮಾದರಿಯಲ್ಲಿಯೇ ಬೆಳೆದು ಕಾಲಕ್ರಮೇಣವಾಗಿ ಅದೊಂದು ಜಾಗತಿಕ ಧರ್ಮವಾಯಿತು. 16ನೇ ಶತಮಾನದಲ್ಲಿ ಹಿಂದೂ ಮತ್ತು ಇಸ್ಲಾಂ ಧರ್ಮಗಳೆರಡರಿಂದಲೂ ಕೆಲ ಅಂಶಗಳನ್ನು ಪಡೆದುಕೊಂಡು ಬೆಳೆದು ಬಂದ ಸಿಖ್ ಧರ್ಮವೂ ಕೂಡ ಒಂದು ವಿಶಿಷ್ಟ ಧರ್ಮವಾಗಿ ಬೆಳೆಯಿತು. ತದನಂತರದ ಅವಧಿ ಒಳಗ ಭಕ್ತಿ ಪಂಥದ ಬೆಳವಣಿಗೆ ಹಿಂದೂ ಧರ್ಮದ ಬದಲಾವಣೆಯ ಇನ್ನೊಂದು ಆಯಾಮವನ್ನು ಪ್ರತಿನಿಧಿಸುತ್ತದೆ. ನಾವೇನಿಲ್ಲಿ ಹಿಂದೂ ಧರ್ಮ ಮತ್ತು ಇಸ್ಲಾಂ ಧರ್ಮಗಳೆರಡರಿಂದಲೂ ಕೂಡ ಕೆಲವೊಂದಿಷ್ಟು ಅಂಶಗಳನ್ನು ಕೆಲವೊಂದು ಸಂಗತಿಗಳನ್ನು ಏನು ಪಡೆದುಕೊಂಡು ಸ್ವೀಕರಿಸಿಕೊಂಡು ಬೆಳೆದು ಬಂದಂಥ ಜೈನ ಧರ್ಮ ದೇಶಾದ್ಯಂತ ಪ್ರಸಾರವಾಯಿತು. ಇದೇ ಕಾಲಘಟ್ಟದಲ್ಲಿ ಗೌತಮ್ ಬುದ್ಧನಿಂದ ಉದಯವಾದ ಬೌದ್ಧ ಧರ್ಮವೂ ಕೂಡ ಜೈನ ಧರ್ಮದ ಮಾದರಿಯಲ್ಲಿಯೇ ಬೆಳೆದು ಕಾಲಕ್ರಮೇಣವಾಗಿ ಅದೊಂದು ಜಾಗತಿಕ ಧರ್ಮವಾಯಿತು. ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಲ್ಲ, ಜಗತ್ತಿನ ಪ್ರಮುಖ ದೇಶಗಳಲ್ಲಿ ಇವತ್ತು ಬೌದ್ಧ ಧರ್ಮಗಳ ಅನುಯಾಯಿಗಳಿದ್ದಾರೆ. ಬೌದ್ಧ ಧರ್ಮವನ್ನು ಅನುಸರಿಸುವಂಥ ಜನಸಮೂಹ ಇದೆ ಎಂದರೆ ಅದು ಜಗತ್ತಿನಾದ್ಯಂತ ಪ್ರಸಾರಗೊಂಡಿತ್ತು ಅನ್ನೋದು ನಮಗಿಲ್ಲಿ ಮನವರಿಕೆಯಾಗುತ್ತದೆ. ಅಷ್ಟೇ ಅಲ್ಲ, 16ನೇ ಶತಮಾನದಲ್ಲಿ ಹಿಂದೂ ಮತ್ತು ಇಸ್ಲಾಂ ಧರ್ಮಗಳೆರಡರಿಂದಲೂ ಕೂಡ ಕೆಲವೊಂದಿಷ್ಟು ಸಂಗತಿ ಅಥವಾ ಅಂಶಗಳನ್ನು ಪಡೆದುಕೊಂಡು ಬೆಳೆದು ಬಂದಂಥ ಕ್ರೈಸ್ತ ಧರ್ಮವೂ ಕೂಡ ಸಿಖ್ ಧರ್ಮವೂ ಕೂಡ ಒಂದು ವಿಶಿಷ್ಟ ಧರ್ಮವಾಗಿ ಭಾರತದಲ್ಲಿ ಬೆಳೆದುಕೊಂಡು ಬಂದಿತು ಅಂತ ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ಆ ಒಂದು 12ನೇ ಶತಮಾನ ಹಿಡಿದು 17-18ನೇ ಶತಮಾನದವರೆಗೆ ಈ ಕಾಲಘಟ್ಟಗಳ ಅವಧಿಯಲ್ಲೂ ಕೂಡ ಭಕ್ತಿ ಪಂಥದ ಬೆಳವಣಿಗೆಯೂ ಕೂಡ ಆರಂಭವಾಯಿತು. ಯಾಕಂದರೆ ಇಲ್ಲಿ ಹಿಂದೂ ಇಸ್ಲಾಮರಲ್ಲಿ, ಹಿಂದೂ ಕ್ರೈಸ್ತರಲ್ಲಿ, ಕ್ರೈಸ್ತ ಮತ್ತು ಮುಸ್ಲಿಮರಲ್ಲಿ ಆಗಾಗ್ಗೆ ಕೆಲವೊಂದಿಷ್ಟು ನಂಬಿಕೆ ಮತ್ತು ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಂಘರ್ಷಗಳು ಜರುಗಿದ್ದರಿಂದಾಗಿ ಕೋಮು ಸೌಹಾರ್ದತೆ ಹಾಳಾಗಿದ್ದರಿಂದಾಗಿ ಅನೇಕ ಮಹನೀಯರು ಭಕ್ತಿ ಪಂಥದ ನೇತಾರರು ಇಲ್ಲಿ ಹಿಂದೂ ಇಸ್ಲಾಮರಲ್ಲಿ, ಹಿಂದೂ ಕ್ರೈಸ್ತರಲ್ಲಿ, ಇಸ್ಲಾಂ ಕ್ರೈಸ್ತರಲ್ಲಿ ಸಾಮರಸ್ಯವನ್ನು ಭಾವೈಕ್ಯತೆಯನ್ನು ಉಂಟು ಮಾಡುವ ಸಲುವಾಗಿ ಒಂದು ಭಕ್ತಿ ಪಂಥದ ಚಳುವಳಿಯನ್ನೂ ಕೂಡ ಆರಂಭಿಸಿದರು. ಇದು ಹಿಂದೂ ಧರ್ಮದ ಬದಲಾವಣೆಯ ಇನ್ನೊಂದು ಆಯಾಮವನ್ನು ನಮಗೆ ತೋರಿಸಿಕೊಡುತ್ತದೆ ಅಂತ ಸ್ಪಷ್ಟಪಡಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ಹಿಂದೂ ಧಾರ್ಮಿಕ ತತ್ವಶಾಸ್ತ್ರೀಯ ಸಾಹಿತ್ಯದ ಬೆಳವಣಿಗೆಯ ಕುರಿತಂತೆ ಪರೀಕ್ಷೆಯಲ್ಲಿ ಹೇಗೆ ಪ್ರಶ್ನೆಗಳು ಕೇಳಲ್ಪಡ್ತಾವೆ, ಯಾವ ರೀತಿ ಪ್ರಶ್ನೆಯನ್ನು ಕೇಳಿದಾಗ ಯಾವ ರೀತಿಯಾಗಿ ಉತ್ತರ ಬರೆದರೆ ನಾವು 1ಕ್ಕೆ 1 ಅಂಕ, 2ಕ್ಕೆ 2 ಅಂಕವನ್ನು ಪಡೆದುಕೊಳ್ಳಬಹುದು ಅನ್ನೋದು ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳುವಲ್ಲವೇ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಪ್ರಶ್ನೆ 1, ಕೌಟಿಲ್ಯನು ರಚಿಸಿದ ಕೃತಿಯನ್ನು ಹೆಸರಿಸಿ ಅಥವಾ ಹೆಸರಿಸಿರಿ. ಕೌಟಿಲ್ಯನು ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ರಚಿಸಿದನು. 2, ಭಾರತದ ಮಹಾಕಾವ್ಯಗಳನ್ನು ತಿಳಿಸಿರಿ ಅಥವಾ ಹೆಸರಿಸಿರಿ ಅಥವಾ ಬರೀರಿ ಅಂತ ಪ್ರಶ್ನೆ ಕೂಡ ಕೇಳಲ್ಪಡುತ್ತದೆ. ರಾಮಾಯಣ ಮತ್ತು ಮಹಾಭಾರತ ಇವು ಭಾರತದ 2 ಮಹಾಕಾವ್ಯಗಳಾಗಿವೆ. 3, ಪ್ರಶ್ನೆ, ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಒಂದನ್ನು ಹೆಸರಿಸಿರಿ. ಭರತಖಂಡ, ಭರತವರ್ಷ ಹಾಗೂ ಜಂಬೂ ದ್ವೀಪ ಇವು ಭಾರತದ ಪ್ರಾಚೀನ ಹೆಸರುಗಳಾಗಿವೆ. ಯಾಕೆ ಭಾರತಕ್ಕೆ ಪ್ರಾಚೀನ ಕಾಲದಲ್ಲಿ ಭರತಖಂಡ, ಭರತವರ್ಷ ಹಾಗೂ ಜಂಬೂ ದ್ವೀಪ ಎಂದು ಕರೆಯಲಾಗುತ್ತಿತ್ತು ಅಂದರೆ ಭರತವರ್ಷ ಆಳಿದ ನಾಡಿದಾಗಿದ್ದರಿಂದ ಭರತವರ್ಷ, ಭರತಖಂಡ ಎಂದು ಕರೆಯಲಾಗುತ್ತದೆ. ಅದೇ ರೀತಿಯಾಗಿ ಇದನ್ನು ಜಂಬೂ ದ್ವೀಪವೆಂತಲೂ ಕೂಡ ಪ್ರಾಚೀನ ಕಾಲದಲ್ಲಿ ಭಾರತವನ್ನು ಕರೆಯಲಾಗುತ್ತಾ ಇತ್ತು. ಇನ್ನು ಪ್ರಶ್ನೆ 4, ಭಾರತದ ಯಾವುದಾದರೂ ಒಂದು ಧಾರ್ಮಿಕ ಸಮುದಾಯವನ್ನು ಹೆಸರಿಸಿರಿ. ನೋಡಿ ವಿದ್ಯಾರ್ಥಿಗಳಲ್ಲಿ ನಮ್ಮ ಸಮಾಜ ಅಥವಾ ದೇಶದಲ್ಲಿ
ಅನೇಕ ಧಾರ್ಮಿಕ ಸಮುದಾಯಗಳಿವೆ. ಅದರಲ್ಲಿ ಯಾವುದಾದ್ರೂ ಒಂದು, ಏನು ಅನೇಕ? ಕ್ರೈಸ್ತ ಸಮುದಾಯ, ಹಿಂದೂ ಸಮುದಾಯ, ಇಸ್ಲಾಂ ಸಮುದಾಯ, ಬೌದ್ಧ ಸಮುದಾಯ, ಜೈನ ಸಮುದಾಯ, ಯಹೂದಿ ಸಮುದಾಯ, ಪಾರ್ಸಿ ಸಮುದಾಯ, ಸಿಖ್ ಸಮುದಾಯ, ಪ್ರಮುಖ 8 ಧಾರ್ಮಿಕ ಸಮುದಾಯಗಳು ನಮ್ಮ ಭಾರತೀಯ ಸಮಾಜದಲ್ಲಿ ಇದ್ದು ಅದರಲ್ಲಿ ಯಾವುದಾದ್ರೂ ಒಂದನ್ನು ನಾವಿಲ್ಲಿ ಬರೀಬೇಕಾಗುತ್ತದೆ. ಉತ್ತರ ಹಿಂದೂ ಸಮುದಾಯ. ಇದು ಭಾರತದ ಒಂದು ಧಾರ್ಮಿಕ ಸಮುದಾಯವಾಗಿದೆ. ಪ್ರಶ್ನೆ 5. ಹಿಂದೂ ಎಂಬ ಪದವನ್ನು ಹುಟ್ಟು ಹಾಕಿದವರು ಯಾರು? 1 ಅಂಕದ ಪ್ರಶ್ನೆ. ಉತ್ತರ ಅರಬ್ಬರು ಹಿಂದೂ ಎಂಬ ಪದವನ್ನು ಹುಟ್ಟು ಹಾಕಿದರು. 8ನೇ ಶತಮಾನದಲ್ಲಿ ಸಿಂಧ್ ಪ್ರಾಂತದ ಮೇಲೆ ಅರಬ್ಬರು ದಾಳಿ ಮಾಡಿದಾಗ ಅಲ್ಲಿರುವಂಥ ಜನರನ್ನ ಗುರುತಿಸಲು ಹಿಂದೂ ಎಂಬ ಪದವನ್ನು ಬಳಸಿದರು ಅಂತ ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ಇನ್ನು 2 ಅಂಕದ ಪ್ರಶ್ನೋತ್ತರಗಳು. 1. ಯಾವುದಾದರೂ 2 ವೇದಗಳನ್ನು ತಿಳಿಸಿ, ಹೆಸರಿಸಿರಿ, ಬರೆಯಿರಿ ಅಂತ ಪ್ರಶ್ನೆ ನಿಮಗೆ ಕೇಳಲ್ಪಡುತ್ತದೆ. ಒಟ್ಟು 4 ವೇದಗಳಿವೆ. ಆ 4 ವೇದಗಳಲ್ಲಿ ಯಾವುದಾದ್ರೂ 2 ನಾವು ಬರೆಯಬೇಕಾಗುತ್ತದೆ. ಉತ್ತರ 1 ಋಗ್ವೇದ, 2 ಯಜುರ್ವೇದ, 3 ಸಾಮವೇದ ಹಾಗೂ 4 ಅಥರ್ವಣ ವೇದ. ಈ 4ರಲ್ಲಿ ಯಾವುದಾದ್ರೂ 2 ನೀವು ಬರೆದರೆ ಸಾಕು ವಿದ್ಯಾರ್ಥಿಗಳೇ. 2ಕ್ಕೆ 2 ಅಂಕಗಳು ನಿಮಗೇನು ಲಭ್ಯವಾಗುತ್ತವೆ. ಅಷ್ಟೇ ಅಲ್ಲ, ಹಿಂದೂ ಧಾರ್ಮಿಕ ತತ್ವಶಾಸ್ತ್ರೀಯ ಸಾಹಿತ್ಯದ ಬೆಳವಣಿಗೆಗೆ ಕುರಿತಂತೆ ಒಂದು ಟಿಪ್ಪಣಿ ಬರೆಯಿರಿ ಅಂತ 5 ಅಂಕದ ಪ್ರಶ್ನೆ ನಿಮಗೆ ಪರೀಕ್ಷೆಗೆ ಕೇಳಲ್ಪಡಬಹುದು. ಇದರ ಬಗ್ಗೆ ಒಂದು ಗಮನವಿರಲಿ ವಿದ್ಯಾರ್ಥಿಗಳೇ. ನಂತರ ಇಲ್ಲಿ ಭಾರತದಲ್ಲಿ ಕ್ರೈಸ್ತರ್ಮದ ಬೆಳವಣಿಗೆ, ಡೆವಲಪ್ಮೆಂಟ್ ಆಫ್ ಕ್ರಿಸ್ಟಿಯಾನಿಟಿ ಇನ್ ಇಂಡಿಯಾ. ಭಾರತೀಯ ಸಮಾಜದ ಸ್ವರೂಪವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಾದರೆ ಶತಶತಮಾನಗಳಿಂದ ಇಲ್ಲಿ ನೆಲೆ ನಿಂತಿರುವ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳನ್ನು ಕೂಡ ಪರಿಗಣಿಸಬೇಕಾದುದು ಅವಶ್ಯಕ. ಈ 2 ಧರ್ಮಗಳು ಶಾಂತಿಯುತವಾದ ಮಾರ್ಗಗಳಿಂದ ಭಾರತೀಯ ಸಮಾಜವನ್ನು ಪ್ರವೇಶಿಸಿ ಕಾಲಾನುಕ್ರಮದಲ್ಲಿ ಆಡಳಿತ ಶಕ್ತಿಗಳ ಬೆಂಬಲವನ್ನು ಪಡೆದುಕೊಂಡವಲ್ಲದೆ ಭಾರತೀಯ ಸಮಾಜದ ಮೇಲೆ ಗಮನಾರ್ಹವಾದ ಪ್ರಭಾವವನ್ನು ಬೀರಿದವು. ನೋಡಿ ವಿದ್ಯಾರ್ಥಿಗಳು, ಇಲ್ಲಿ ನಾವು ಭಾರತೀಯ ಸಮಾಜದ ಸ್ವರೂಪವನ್ನು, ಅದೊಂದು ಚಿತ್ರಣವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಾದ್ರೆ, ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳಬೇಕಾದ್ರೆ ಶತಶತಮಾನಗಳಿಂದ ಇಲ್ಲಿ ನೆಲೆ ನಿಂತಿರುವ ಕ್ರೈಸ್ತ ಧರ್ಮವನ್ನು ಮತ್ತು ಇಸ್ಲಾಂ ಧರ್ಮವನ್ನೂ ಕೂಡ ನಾವು ಪರಿಗಣಿಸಬೇಕಾದದ್ದು ತುಂಬ ಅತ್ಯವಶ್ಯಕ. ಯಾಕಂದ್ರೆ ಆ 2 ಧರ್ಮಗಳನ್ನು ನಾವು ಪಕ್ಕಕ್ಕಿಟ್ಟು ನಾವು ನಮ್ಮ ಸಮಾಜದ ಸ್ವರೂಪವನ್ನು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಸಮಾಜದ ಸ್ವರೂಪವನ್ನು ಸಂಪೂರ್ಣವಾಗಿ ಅರ್ಥೈಸ್ಕೊಳ್ಬೇಕಾದ್ರೆ, ಸ್ಪಷ್ಟವಾಗಿ ಅರ್ಥೈಸ್ಕೊಳ್ಬೇಕಾದ್ರೆ ಈ 2 ಧರ್ಮಗಳನ್ನು ನಾವೇನು ಮಾಡಬೇಕಾಗುತ್ತೆ? ಪರಿಗಣನೆ ಮಾಡಲೇಬೇಕಾಗುತ್ತೆ. ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಗಳೆರಡೂ ಕೂಡ ಶಾಂತಿಯುತವಾಗಿರತಕ್ಕಂಥ ಮಾರ್ಗಗಳಿಂದ ಭಾರತೀಯ ಸಮಾಜವನ್ನು ಪ್ರವೇಶ ಮಾಡಿದಂಥ ಕಾಲಕ್ರಮೇಣವಾಗಿ ಕಾಲ ಸಂದಂತೆ ಇಲ್ಲಿಯ ಆಡಳಿತ ಶಕ್ತಿಗಳ ಬೆಂಬಲವನ್ನು ಪಡೆದುಕೊಂಡು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ, ಬೇರೆ ಬೇರೆ ಪ್ರಾಂತಗಳಲ್ಲಿ, ಬೇರೆ ಬೇರೆ ಸಂಸ್ಥಾನಗಳಲ್ಲಿ ಹಿಂದೂ ಅರಸರು, ಇಸ್ಲಾಂ ಅರಸರು ಕೂಡ ಆಳ್ವಿಕೆಯನ್ನು ಮಾಡಿದರು. ಕಾಲಘಟ್ಟದಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಪೋರ್ಚುಗೀಸರು, ಇಡೀ ಅಖಂಡ ಭಾರತವನ್ನು 150 ವರ್ಷಗಳು ಮಿಗಿಲಾಗಿ ಬ್ರಿಟಿಷರು ಆಳ್ವಿಕೆಯನ್ನು ಮಾಡಿದಲ್ಲ, ಅಂಥ ಆಡಳಿತ ಶಕ್ತಿಗಳ ಬೆಂಬಲವನ್ನು ಪಡೆದುಕೊಂಡು ಅಷ್ಟೇ ಅಲ್ಲ, ಈ ಭಾರತೀಯ ಸಮಾಜದ ಮೇಲೆ ಗಮನಾರ್ಹವಾದ ಇಲ್ಲವೇ ಗಾಢವಾದ ಪ್ರಭಾವವನ್ನು ಕೂಡ ಬೀರಿದುವು ಎಂಬುದನ್ನು ನಾವು ಮರೆಯುವ ಹಾಗಿಲ್ಲ. ಯೇಸು ಕ್ರಿಸ್ತನಿಂದ ಸ್ಥಾಪಿತವಾದ ಕ್ರೈಸ್ತ ಧರ್ಮವನ್ನು ಸಂತ್ ಥಾಮಸ್ ಮತ್ತು ಸಂತ್ ಬಾರ್ತೋಲಿಯಂ ರವರು ಸಾಮಾನ್ಯ ಶಕ ಅಥವಾ ಕ್ರಿಸ್ತಕ 52ರಲ್ಲಿ ಭಾರತಕ್ಕೆ ಪರಿಚಯಿಸಿದರು. ಸಂತ್ ಥಾಮಸರು ಕ್ರಿಸ್ತಕ 52ರಲ್ಲಿ ದಕ್ಷಿಣ ಭಾರತದ ಮಲಬಾರ್ವನ್ನು ತಲುಪಿ ಕ್ರೈಸ್ತ ಧರ್ಮವನ್ನು ಪ್ರಚಾರಗೊಳಿಸಲು ಪ್ರಾರಂಭಿಸಿದರೆ, ಸಂತ್ ಬಾರ್ತೋಲೋಮ್ ಪಶ್ಚಿಮ ಭಾರತದಲ್ಲಿ ಕ್ರೈಸ್ತ ಧರ್ಮದ ಪ್ರಸಾರ ಕಾರ್ಯದಲ್ಲಿ ನಿರತನಾಗಿದ್ದ. ನೋಡಿ, ಇಲ್ಲಿ ಯೇಸು ಕ್ರಿಸ್ತನಿಂದ ಸ್ಥಾಪಿತವಾದಂಥ ಕ್ರೈಸ್ತ ಧರ್ಮವನ್ನು ಆತನ 12 ಜನ
ಶಿಷ್ಯಂದಿರುಗಳಲ್ಲಿ ಇರುವರಾಗಿರುವಂಥ ಸಂತ ಥಾಮಸ್ ಮತ್ತು ಬಾರ್ಥೋಲೋಮ್ ರವರು ಸಾಮಾನ್ಯ ಶಕ ಅಥವಾ ಕ್ರಿಸ್ತ ಶಕ 52ರಲ್ಲಿ ಕ್ರೈಸ್ತ ಧರ್ಮವನ್ನು ಭಾರತಕ್ಕೆ ಪರಿಚಯಿಸಿದರು. ಸಂತ ಥಾಮಸ್ ರವರು ಕ್ರಿಸ್ತಕ 52ರಲ್ಲಿ ದಕ್ಷಿಣ ಭಾರತದ ಮಲಬಾರ್ ಅಂದರೆ ಇವತ್ತಿನ ಕೇರಳ ರಾಜ್ಯ ಅಂತ ಹೇಳ್ತೀವಲ್ಲ, ಆ ಒಂದು ಆ ಪ್ರದೇಶವನ್ನು ತಲುಪಿ ಅಲ್ಲಿ ಕ್ರೈಸ್ತ ಧರ್ಮದ ತತ್ವಗಳನ್ನು, ಕ್ರೈಸ್ತ ಧರ್ಮದ ವಿಚಾರಧಾರೆಗಳನ್ನು ಪ್ರಸಾರಗೊಳಿಸುವ ಕಾರ್ಯವನ್ನು ಕೈಕೊಂಡರೆ, ಅತ್ತ ಸಂತ್ ಬಾರ್ತೋಲೋಮ್ ರವರು ಕೂಡ ಪಶ್ಚಿಮ ಭಾರತದ ಕಡೆಗಳಲ್ಲಿ ಕ್ರೈಸ್ತ ಧರ್ಮದ ಪ್ರಸಾರ ಕಾರ್ಯದಲ್ಲಿ ಆತ ನಿರತನಾಗಿದ್ದನು ಅಂತ ಸ್ಪಷ್ಟಪಡಿಸಬಹುದಾಗಿದೆ. ಯುರೋಪಿಯನರಾಗಿರತಕ್ಕಂಥ ಪೋರ್ಚುಗೀಸರು ಭಾರತಕ್ಕೆ ವ್ಯಾಪಾರ ಮಾಡಲು ಆಗಮಿಸಿದಾಗ ಕೇರಳದ 17 ಸಂಸ್ಥಾನಗಳಲ್ಲಿ ಕ್ರೈಸ್ತ ಧರ್ಮವು ಪ್ರಸಾರಗೊಂಡಿತ್ತಲ್ಲದೆ ಹಲವಾರು ಚರ್ಚುಗಳನ್ನು ಹಾಗೂ 50 ವಾಸ್ತವ್ಯದ ನೆಲೆಗಳನ್ನು ಹೊಂದಿದ್ದ ಕ್ರೈಸ್ತರ ಸಂಖ್ಯೆ ಸುಮಾರು 1 ಲಕ್ಷದಷ್ಟಿತ್ತು ಎಂದು ಅಂದಾಜಿಸಲಾಗಿದೆ. ಮುಂಬೈಗೆ ಸೇರಿದ ಕಲ್ಯಾಣ ಪ್ರದೇಶವು ಕ್ರೈಸ್ತ ಧರ್ಮದ ಪ್ರಧಾನ ಕೇಂದ್ರವಾಗಿತ್ತು. ಇಲ್ಲಿ ಸಂತ್ ಬಾರ್ತೋಲೋಮ್ ಮಾತ್ರ ಬಲ್ಲದೆ ವಿಶೇಷವಾಗಿ ಆಮಂತ್ರಿತನಾಗಿದ್ದ ಪಂಟೇನ್ಸನ್ ಎಂಬ ತತ್ವಜ್ಞಾನಿಯು ಕಲ್ಯಾಣ ಪ್ರದೇಶದಲ್ಲಿ ಬ್ರಾಹ್ಮಣರು ಮತ್ತು ಅಲ್ಲಿರುವ ತತ್ವಜ್ಞಾನಿಗಳಿಗೆ ಕ್ರೈಸ್ತ ಧರ್ಮದ ತತ್ವಗಳನ್ನು ಬೋಧನೆ ಮಾಡುತ್ತಿದ್ದನು. ನೋಡಲಿ, ಪೋರ್ಚುಗೀಸರು, ಯುರೋಪಿಯನ್ನರು, ಆ ಪೋರ್ಚುಗೀಸರು ಭಾರತಕ್ಕೆ ವ್ಯಾಪಾರ ಮಾಡಲು ಆಗಮಿಸಿದರು. ವ್ಯಾಪಾರಕ್ಕಾಗಿ ಬಂದರು, ವ್ಯಾಪಾರ ಮಾಡಬೇಕಂತ ಬಂದರು. ಅವರು ಭಾರತಕ್ಕೆ ಆಗಮಿಸಿದಾಗ ಕೇರಳದಲ್ಲಿ 17 ಸಂಸ್ಥಾನಗಳು, ಅದರ ಕೇರಳದ ಪ್ರದೇಶಗಳಲ್ಲಿ ಬೇರೆ ಬೇರೆ ಸಂಸ್ಥಾನಗಳಲ್ಲಿ ಬೇರೆ ಬೇರೆ ಅರಸರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಅಂತ 17 ಸಂಸ್ಥಾನಗಳಲ್ಲಿ ಕ್ರೈಸ್ತ ಧರ್ಮ ಪ್ರಸಾರವಾಗಿತ್ತು. ಕ್ರೈಸ್ತ ಧರ್ಮ ಪ್ರಸಾರಗೊಂಡಿತಲ್ಲದೆ ಹಲವಾರು ಚರ್ಚುಗಳನ್ನು ಇಲ್ಲಿ ಕ್ರೈಸ್ತ ಧರ್ಮ ಏನು ಪ್ರಸಾರವಾಯಿತು. ಆ ಕ್ರೈಸ್ತ ಧರ್ಮವನ್ನು ಅನುಸರಿಸುವಂಥ ಅನುಯಾಯಿಗಳಿಗೆ ಆ ಪ್ರೇಯರ್ ಮಾಡಲಿಕ್ಕೆ, ಪ್ರಾರ್ಥನಾ ಮಾಡಲಿಕ್ಕೆ ಒಂದು ನಿರ್ದಿಷ್ಟವಾದ ಸ್ಥಳ ಬೇಕಾಗಿತ್ತಲ್ಲ, ಆ ಸ್ಥಳಗಳೇ ಚರ್ಚ್ಗಳಾಗಿವೆ. ಅಂತ ಹಲವಾರು ಚರ್ಚುಗಳನ್ನು ಕೇರಳ ಒಳಗೊಂಡಿತ್ತು. ಅಷ್ಟೇ ಅಲ್ಲದೆ 50 ವಾಸ್ತವ್ಯದ ನೆಲೆಗಳು ಕೂಡ ಅಲ್ಲಿ ಕಂಡಿದ್ದು. ಅಂದ್ರೆ ಆ ಕ್ರೈಸ್ತರೇ ವಾಸಿಸುವಂಥ, ವಾಸ್ತವ್ಯ ಮಾಡ್ತಕ್ಕಂಥ 50 ವಾಸ್ತವ್ಯದ ನೆಲೆಗಳನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿತ್ತು. ಅಷ್ಟೇ ಅಲ್ಲದೆ ಆ ಪೋರ್ಚುಗೀಸರಿನ ವ್ಯಾಪಾರಕ್ಕಾಗಿ ಬಂದ್ರಲ್ಲ, ಆ ಕಾಲಘಟ್ಟಕ್ಕಾಗಲೇ ಸುಮಾರು 1 ಲಕ್ಷದಷ್ಟು ಕ್ರೈಸ್ತರ ಸಂಖ್ಯೆ ಇತ್ತು ಎಂದು ಅಂದಾಜಿಸಲಾಗಿದೆ. ಮುಂಬೈಗೆ ಸೇರಿದ ಕಲ್ಯಾಣ ಪ್ರದೇಶವು ಕ್ರೈಸ್ತ ಧರ್ಮದ ಒಂದು ಪ್ರಮುಖ ಪ್ರಧಾನ ಕೇಂದ್ರವಾಗಿತ್ತು. ಅಂದ್ರೆ ಇಲ್ಲಿ ದಕ್ಷಿಣ ಮಲಬಾರಿನಲ್ಲಿ ಸಂತ ಥಾಮಸ್ಸು ಪ್ರಸಾರಗೊಳಿಸುವ ಕಾರ್ಯ ಮಾಡಿದ ಪಶ್ಚಿಮ ಭಾರತ ಅಂತ ಹೇಳಿದೀವಲ್ಲ, ಆ ಪಶ್ಚಿಮ ಭಾರತದಲ್ಲಿ ಬರ್ತಕ್ಕಂಥ ಮುಂಬೈನ ಏನೊಂದು ಪ್ರದೇಶದಲ್ಲಿ ಬರ್ತಕ್ಕಂಥ ಕಲ್ಯಾಣ ಪ್ರದೇಶವೂ ಕೂಡ ಕ್ರೈಸ್ತರ ಒಂದು ಪ್ರಮುಖ ಪ್ರಧಾನ ಕೇಂದ್ರವಾಗಿತ್ತು. ಅಲ್ಲಿ ಸಂತ ಬಾರ್ತೋಲಿಮ್ ಮಾತ್ರವಲ್ಲ, ವಿಶೇಷವಾಗಿ ಆಮಂತ್ರಿತನಾಗಿದ್ದ ಪಂಟೆನ್ಸನ್ ಎಂಬ ತತ್ವಜ್ಞಾನಿಯು ಕಲ್ಯಾಣ ಪ್ರದೇಶಗಳಲ್ಲಿ ಬ್ರಾಹ್ಮಣರಿಗೆ ಮತ್ತು ಅಲ್ಲಿರುವಂಥ ತತ್ವಜ್ಞಾನಿಗಳಿಗೆ ಕ್ರೈಸ್ತ ಧರ್ಮದ ತತ್ವಗಳನ್ನು ಬೋಧಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದ. ಆರಂಭಿಕವಾಗಿ ಬಂದ ಕ್ರೈಸ್ತರು ಹಿಂದೂಗಳ ಗೌರವಕ್ಕೆ ಪಾತ್ರರಾಗಿದ್ದರು. ತದನಂತರ ಪೋರ್ಚುಗೀಸರು ಭಾರತಕ್ಕೆ ಬಂದು ನೆಲೆಯೂರುತ್ತಿದ್ದಂತೆ ಗಮನಾರ್ಹವಾದ ಬದಲಾವಣೆಗಳಾದವು. ಸಂತ ಫ್ರಾನ್ಸಿಸ್ ಕ್ಲೇವಿಯರ್ ರವರು 1542ರಲ್ಲಿ ಗೋವಾಕ್ಕೆ ಬಂದಾಗ ಅಲ್ಲಿ ಆಗಲೇ ಸುಮಾರು 100 ಜನ ಕ್ರೈಸ್ತ ಪಾದ್ರಿಗಳು ಹಾಗೂ 14 ಚರ್ಚ್ಗಳನ್ನು ಒಳಗೊಂಡ ಒಂದು ಕ್ರೈಸ್ತ ನೆಲೆಯಾಗಿತ್ತು. ನೋಡಿಲ್ಲಿ ಆರಂಭಿಕವಾಗಿ ಬಂದಂಥ ಕ್ರೈಸ್ತರು ಹಿಂದೂಗಳ ಗೌರವಕ್ಕೆ ಪಾತ್ರ ಇದ್ರೆ, ಇಲ್ಲಿ ಬಿಡಪ್ಪ ಒಳ್ಳೆಯವರು, ಅವರು ತಮ್ಮದವನು ಏನೋ ಪ್ರಸಾರ ಮಾಡ್ತಾರ, ತಮ್ಮಷ್ಟಕ್ಕೆ ತಾವಾದಾರ, ನಮಗೇನು ತೊಂದರೆ ಇಲ್ಲ, ನಮ್ಮ ಧರ್ಮಕ್ಕೆ ಕೂಡ ಯಾವುದೇ ತೊಂದರೆ ಇಲ್ಲ, ನಮ್ಮ ಧರ್ಮಕ್ಕೆ ಹೇಳ ಮಾಡುವಂಥ ಯಾವ ಕಾರ್ಯವೂ ಕೂಡ ಅವರಿಂದ ಜರುಗುತ್ತಾ ಇಲ್ಲ, ಅವರಷ್ಟಕ್ಕೆ ಅವರದಾರ, ಅವರ ಧರ್ಮವನ್ನು ಪ್ರಸಾರಗೊಳ್ಳುತ್ತಾರ ಅಂತ ಇಲ್ಲಿರ್ತಕ್ಕಂಥ ಹಿಂದೂಗಳು ಅರ್ಥೈಸ್ಕೊಂಡಿದ್ರು, ಆ ರೀತಿ ತಿಳಿದುಕೊಂಡಿದ್ರು. ಹೀಗಾಗಿ ಆರಂಭಿಕವಾಗಿ ಬಂದಂಥ ಕ್ರೈಸ್ತರು ಹಿಂದೂಗಳ ಗೌರವಕ್ಕೆ ಪಾತ್ರರಾಗಿದ್ದರು. ತದನಂತರ ಯಾವಾಗ ವ್ಯಾಪಾರಕ್ಕಾಗಿ ಪೋರ್ಚುಗೀಸರು ಭಾರತಕ್ಕೆ ಬಂದು ನೆಲೆ ಊರುತ್ತಿದ್ದಂತೆ ಗಮನಾರ್ಹವಾಗಿರ್ತಕ್ಕಂಥ
ಬದಲಾವಣೆಗಳು ಅಥವಾ ಪರಿವರ್ತನೆಗಳು ಜರಗಲಿಕ್ಕೆ ಆರಂಭವಾದವು. ಯಾಕಂದ್ರೆ ಆ ಪೋರ್ಚುಗೀಸರು ಕ್ರೈಸ್ತ ಧರ್ಮದವರಾಗಿದ್ದರು, ಕ್ರೈಸ್ತ ಧರ್ಮದ ಅನುಯಾಯಿಗಳಾಗಿದ್ದರು. ಯಾವಾಗ ಅವರು ಭಾರತಕ್ಕೆ ಬಂದರು ಆಗ ಗಮನಾರ್ಹವಾಗಿರತಕ್ಕಂಥ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿನೂ ಬದಲಾವಣೆಗಳು ಸಂಭವಿಸಿದವು. ಸಂತ ಫ್ರಾನ್ಸಿಸ್ ಕ್ಲೇವಿಯರ್ ಅವರು 1542ರಲ್ಲಿ ಗೋವಾಕ್ಕೆ ಬಂದಾಗ, ಗೋವಾ ಪ್ರದೇಶಕ್ಕೆ ಬಂದಾಗ ಅಲ್ಲಿ ಆಗಲೇ ಅಂದ್ರೆ ಗೋವಾದಲ್ಲಿ ಸುಮಾರು 100 ಜನ ಕ್ರೈಸ್ತ ಪಾದ್ರಿಗಳು ಬೇರೆ ಯಾರಲ್ಲ, ಆ ಚರ್ಚಿಗೆ ಬರ್ತಕ್ಕಂಥ ಜನರಿಗೆ ಒಂದಿಷ್ಟು ಸಾಂತ್ವನ ಹೇಳುವ, ಕ್ರೈಸ್ತರ್ಮದ ವಿಚಾರಧಾರೆಗಳನ್ನು ತತ್ವಾದರ್ಶಗಳನ್ನು ಜನತೆಗೆ ತಿಳಿ ಹೇಳುವಂಥವರು. ನಾವು ಹೇಗೆ ಹಿಂದೂಗಳು ಧರ್ಮಗುರುಗಳು ಅಂತ ಪರಿಗಣನೆ ಮಾಡ್ತೀವಿ, ಆ ರೀತಿಯಾಗಿ ಅಲ್ಲಿ ಸುಮಾರು 100 ಜನ ಕ್ರೈಸ್ತ ಪಾದ್ರಿಗಳು ಇದ್ದರು. ಅಷ್ಟೇ ಅಲ್ಲ, 14 ಚರ್ಚ್ಗಳನ್ನು ಒಳಗೊಂಡಂಥ ಒಂದು ಪ್ರಮುಖ ಕೇಂದ್ರವಾಗಿತ್ತದು ಗೋವಾ. ಯಾವಾಗ ಸಂತ್ ಫ್ರಾನ್ಸಿಸ್ ಕ್ಲೇವಿಯರ್ ಅವರು 1542ರಲ್ಲಿ ಗೋವಾಕ್ಕೆ ಬಂದಾಗ. 1605ರಲ್ಲಿ ಗೋವಾಕ್ಕೆ ಆಗಮಿಸಿದ ಇಟಲಿಯ ಕ್ರೈಸ್ತ ಪಾದ್ರಿಯಾದ ರಾಬರ್ಟ್ ಡಿ ನೊಬಿಲಿಯವರು ತಮಿಳು ಮತ್ತಿತರ ಪ್ರಾದೇಶಿಕ ಭಾಷೆಗಳಲ್ಲಿ ವ್ಯವಹರಿಸುತ್ತಿದ್ದನಲ್ಲದೆ ಬ್ರಾಹ್ಮಣರ ಜೊತೆ ಸಂಸ್ಕೃತ ಭಾಷೆಯಲ್ಲೂ ಕೂಡ ವ್ಯವಹರಿಸುತ್ತಿದ್ದನು. ಕ್ರೈಸ್ತರ್ಮವನ್ನು ಕ್ಷಿಪ್ರವಾಗಿ ಪ್ರಚಾರಗೊಳಿಸಬೇಕೆಂಬ ಉದ್ದೇಶದಿಂದ ಮೇಲ್ಜಾತಿಯವರನ್ನ ಮತಾಂತರಗೊಳಿಸುವ ಉದ್ದೇಶವನ್ನು ಹೊಂದಿದ್ದನು. 17ನೇ ಶತಮಾನದ ಅಂತ್ಯದಲ್ಲಿ ರಾಬರ್ಟ್ ಡಿ ನೊಬಿಲಿ ಮತ್ತವನ ಸಂಗಡಿಗರು ಸುಮಾರು 1,50,000 ಜನರನ್ನ ಮತಾಂತರಗೊಳಿಸಿದ್ದರು ಎಂದು ನಂಬಲಾಗಿದೆ. ನೋಡಿಲಿ, ಸಾಮಾನ್ಯ ಶಕ ಅಥವಾ ಕ್ರಿಸ್ತ ಶಕ 1605ರಲ್ಲಿ ಗೋವಾಕ್ಕೆ ಒಬ್ಬ ವ್ಯಕ್ತಿ ಆಗಮಿಸಿದ. ಆ ವ್ಯಕ್ತಿ ಬೇರ್ಯಾರು ಅಲ್ಲ, ಇಟಲಿಯ ಕ್ರೈಸ್ತ ಪಾದ್ರಿಯಾಗಿದ್ದ. ಆ ಇಟಲಿಯ ಕ್ರೈಸ್ತ ಪಾದ್ರಿಯಾಗಿರ್ತಕ್ಕಂಥ ರಾಬರ್ಟ್ ಡಿ ನೊಬಿಲಿ ಎಷ್ಟು ಚಾಣಾಕ್ಷನಾಗಿದ್ದ, ಇಲ್ಲಿರ್ತಕ್ಕಂಥ ಜನರ ಹೇಗೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸಲಿಕ್ಕೆ ಸಾಧ್ಯ ಎಂಬುದನ್ನು ಮನವರಿಕೆ ಮಾಡಿಕೊಂಡಂಥ ಆ ನೊಬಿಲಿಯವರು ತಮಿಳು ಮತ್ತಿತರ ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿನೂ ವ್ಯವಹರಿಸ್ತಾ ಇದ್ದಂದ್ರೆ ಆತ ವ್ಯವಹಾರವನ್ನು ನಿರ್ವಹಿಸ್ತಾ ಇದ್ದ. ಅವರ ತಮಿಳೊಳಗ ಮತ್ತು ಇನ್ನಿತರ ಪ್ರಾದೇಶಿಕ ಅಂದ್ರೆ ಮಲಯಾಳ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಕೊಂಕಣಿ ಆಗಿರ್ಬೋದು, ತುಳು ಆಗಿರ್ಬೋದು, ಮರಾಠಿ ಆಗಿರ್ಬೋದು, ಮತ್ತಿತರ ಪ್ರಾದೇಶಿಕ ಭಾಷೆಗಳಲ್ಲಿ ಆತ ವ್ಯವಹಾರವನ್ನು ಮಾಡ್ತಾ ಇದ್ದ. ಅಷ್ಟೇ ಅಲ್ಲದೆ ಬ್ರಾಹ್ಮಣರು ಮಾತನಾಡ್ತಕ್ಕಂಥ ಆತ ಸಂಸ್ಕೃತ ಭಾಷೆಯನ್ನೂ ಕೂಡ ಏನು ಮಾಡಿದ್ದ, ಕಲ್ತಿದ್ದ. ಬ್ರಾಹ್ಮಣರ ಜೊತೆ ಸಂಸ್ಕೃತ ಭಾಷೆಯಲ್ಲೂ ಕೂಡ ವ್ಯವಹರಿಸುವ ಒಂದು ನಿಪುಣತೆಯನ್ನು ಆತ ಹೊಂದಿದ್ದ. ಕಾರಣವೇನೆಂದರೆ ಮೇಲ್ಜಾತಿಯವರನ್ನ ಕ್ರೈಸ್ತರ್ಮಕ್ಕೆ ಮತಾಂತರಗೊಳಿಸುವ ಉದ್ದೇಶವನ್ನು ಹೊಂದಿದ್ದ. ಸಹಜವಾಗಿ ಆತ ಆ ಉದ್ದೇಶವನ್ನು ಈಡೇರಿಸಿಕೊಳ್ಳಿಕ್ಕಾಗಿ ಈ ಪ್ರಾದೇಶಿಕ ಭಾಷೆಯನ್ನು ಕಲಿತುಕೊಂಡಿದ್ದನಲ್ಲದೆ ಆ ಪ್ರಾದೇಶಿಕ ಭಾಷೆಗಳಲ್ಲಿಯೇ ಆತ ವ್ಯವಹಾರವನ್ನು ಮಾಡ್ತಾ ಇದ್ದ. 17ನೇ ಶತಮಾನದ ಅಂತ್ಯಭಾಗ ಅಥವಾ ಪೂರ್ವಾರ್ಧ ಭಾಗದಲ್ಲಿ ರಾಬರ್ಟ್ ಡಿ ನೊಬಿಲಿ ಮತ್ತು ಆತನ ಸಹಚರರಿಲ್ಲವೇ ಸಂಗಡಿಗರು ಸುಮಾರು 1,50,000 ಜನರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸಿದ್ದರು ಎಂದಿಲ್ಲಿ ಅಂದಾಜಿಸಲಾಗಿದೆ. ತದನಂತರ ವಿದೇಶಿ ಆಡಳಿತ ಶಕ್ತಿಗಳಾದ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಹಾಗೂ ಬ್ರಿಟಿಷರಂತಹ ಶಕ್ತಿಗಳೊಂದಿಗೆ ಚರ್ಚುಗಳು ಹೊಂದಿದ್ದ ಸ್ನೇಹದಿಂದಾಗಿ ಕ್ರೈಸ್ತರಮು ಇನ್ನಷ್ಟು ಬೆಳೆಯಿತು. ತದನಂತರ ವಿದೇಶಿ ಆಡಳಿತ ಶಕ್ತಿಗಳಾದ ಪೋರ್ಚುಗೀಸರು ಗೋವಾ ಪ್ರದೇಶಕ್ಕೆ ಸೀಮಿತವಾಗಿದ್ದರು. ಗೋವಾ ಪ್ರದೇಶದಲ್ಲಿ ಅವರ ಆಳ್ವಿಕೆ ಕೂಡ ನಡೆದಿತ್ತು. ತದನಂತರ ಕಾಲಾವಧಿಯಲ್ಲಿ ಡಚ್ಚರು ಕೂಡ ವ್ಯಾಪಾರಕ್ಕಾಗಿ ಬಂದರು, ಫ್ರೆಂಚರು ಕೂಡ ವ್ಯಾಪಾರಕ್ಕಾಗಿ ಬಂದರು ಹಾಗೂ ಬ್ರಿಟಿಷರು ಕೂಡ ವ್ಯಾಪಾರಕ್ಕಾಗಿ ಬಂದರು. ಇಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯೆ ಅಥವಾ ಇಂಗ್ಲಿಷರ ಮಧ್ಯೆ ಸಾಕಷ್ಟು ಕದನಗಳು ಅಥವಾ ಯುದ್ಧಗಳು ಜರುಗಿದು ಕೊನೆಗೆ ಫ್ರೆಂಚರು ಭಾರತವನ್ನು ಕಾಲ್ಕಿತ್ತು ಹೋಗಿದ್ದರಿಂದಾಗಿ ಸುಮಾರು 150 ವರ್ಷಗಳು ಮಿಗಿಲಾಗಿ ಭಾರತವನ್ನು ಆಳಿದಂಥ ಬ್ರಿಟಿಷ್ ಶಕ್ತಿಗಳೊಂದಿಗೆ ಗೋವಾ ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಪೋರ್ಚುಗೀಸ್ ಆಡಳಿತ ಶಕ್ತಿಗಳೊಂದಿಗೆ ಇಲ್ಲಿ ಚರ್ಚುಗಳು ಏನು ಸ್ನೇಹಮಯವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದ್ದು, ಆ ಸ್ನೇಹಮಯವಾಗಿರ್ತಕ್ಕಂಥ ಸಂಬಂಧದಿಂದಲೇ ಆಡಳಿತ ಶಕ್ತಿಗಳ ಬೆಂಬಲವನ್ನು ಪಡೆದುಕೊಂಡು ಕ್ರೈಸ್ತಧರ್ಮವನ್ನು ಇನ್ನಷ್ಟು ಬೆಳೆಸಿದರು ಅಥವಾ ಬೆಳೆಯಿತು ಅಂತಿಲ್ಲಿ ಹೇಳಬಹುದಾಗಿದೆ. 2001ರ ಜನಗಣತಿಯ ಒಂದು ವರದಿಯ ಪ್ರಕಾರ 2,40,00,000 ಕ್ರೈಸ್ತರು ದೇಶಾದ್ಯಂತ ಹರಿದು ಹಂಚಿ ಹೋಗಿದ್ದರು.
ದಕ್ಷಿಣ ಭಾರತದಲ್ಲಿ ಇವರ ಸಂಖ್ಯೆ ಒಟ್ಟು ಕ್ರೈಸ್ತರ ಸಂಖ್ಯೆಯ ಶೇಕಡ 60ರಷ್ಟಿದೆ. ಹಾಗೂ ಈಶಾನ್ಯ ರಾಜ್ಯಗಳಾದ ಮೇಘಾಲಯ, ನಾಗಾಲ್ಯಾಂಡ್ ಮತ್ತು ಮಿಜೋರಾಂಗಳಲ್ಲಿ ಗಣನೀಯ ಸಂಖ್ಯೆಯಲ್ಲಿದ್ದಾರೆ. ವಿಭಿನ್ನ ರಾಷ್ಟ್ರೀಯತೆಗೆ ಸೇರಿದ ಕ್ರೈಸ್ತ ಮಸನರಿಗಳು ಭಾರತದಲ್ಲಿ ಸಾಕಷ್ಟು ಧಾರ್ಮಿಕ ಮತ್ತು ಸಮಾಜ ಕಲ್ಯಾಣ ಕಾರ್ಯಗಳನ್ನು ಮಾಡಿವೆ ಮತ್ತು ಮಾಡುತ್ತಲೂ ಇವೆ. ನೋಡಿ ವಿದ್ಯಾರ್ಥಿಗಳು, ಇಲ್ಲಿ 2001ರ ಜನಗಣತಿಯ ವರದಿ ಪ್ರಕಾರ 2,40,00,000 ಕ್ರೈಸ್ತರ ಸಂಖ್ಯೆ ಇತ್ತು. ದೇಶಾದ್ಯಂತ ಈ ಜನ ಏನು ಹರಿದು ಹಂಚಿ ಹೋಗಿದ್ದರು. ನಮ್ಮ ದೇಶದಲ್ಲಿರ್ತಕ್ಕಂಥ ಅಷ್ಟು ಕ್ರೈಸ್ತರ ಸಂಖ್ಯೆಯಲ್ಲಿ ದಕ್ಷಿಣ ಭಾರತದಲ್ಲಿಯೇ ಇವರ ಸಂಖ್ಯೆ ಶೇಕಡ 60ರಷ್ಟಿದೆ. ಯಾಕೆ ದಕ್ಷಿಣ ಭಾರತದಲ್ಲಿ ಶೇಕಡ 60ರಷ್ಟಿದೆ ಎಂದರೆ, ಆರಂಭಿಕವಾಗಿ ಬಂದಂಥ ಕ್ರೈಸ್ತರಾಗಿರಬಹುದು, ವ್ಯಾಪಾರಕ್ಕೆ ಬಂದಿರತಕ್ಕಂಥ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ಕರಾವಳಿ ತೀರದಲ್ಲಿ ಅವರು ನೆಲೆ ನಿಂತಿದ್ದರಿಂದ ಕರಾವಳಿ ಪ್ರದೇಶಗಳಲ್ಲಿ ಅವರೇನು ವ್ಯಾಪಾರಿ ಕೇಂದ್ರಗಳನ್ನು ಆರಂಭಿಸಿದ್ದರಿಂದ ಸಹಜವಾಗಿ ಕ್ರೈಸ್ತರ ಸಂಖ್ಯೆ ಇಲ್ಲಿ ಹೆಚ್ಚಳವಾಯಿತು. ಹೀಗಾಗಿ ಒಟ್ಟು ಕ್ರೈಸ್ತರ ಸಂಖ್ಯೆಯಲ್ಲಿ ಶೇಕಡ 60ರಷ್ಟು ಸಂಖ್ಯೆ ಈ ದಕ್ಷಿಣ ಭಾರತದಲ್ಲಿಯೇ ಇದ್ದಾರೆ ಅಂತ ನಾವು ಸ್ಪಷ್ಟಪಡಿಸಬಹುದಾಗಿದೆ. ಇನ್ನು ಈಶಾನ್ಯ ರಾಜ್ಯಗಳಾದ ಮೇಘಾಲಯ, ನಾಗಾಲ್ಯಾಂಡ್ ಮತ್ತು ಮಿಜೋರಾಂಗಳಲ್ಲಿ ಗಣನೀಯ ಸಂಖ್ಯೆಯಲ್ಲಿದ್ದಾರೆ. ಯಾಕೆ ಆ 3 ರಾಜ್ಯಗಳಲ್ಲಿ ಯಾಕೆ ಗಣನೀಯ ಸಂಖ್ಯೆಯಲ್ಲಿದ್ದಾರೆ? ಅದು ಈಶಾನ್ಯ ವಲಯದಲ್ಲಿ ಬರ್ತಕ್ಕಂಥ ರಾಜ್ಯಗಳು ಯಾಕಿದ್ದಾರೆ ಅಂದ್ರೆ, ಆ ಈಶಾನ್ಯ ವಲಯದಲ್ಲಿ ಬರ್ತಕ್ಕಂಥ ರಾಜ್ಯಗಳು ಸಾಕಷ್ಟು ಪರ್ವತ ಶ್ರೇಣಿಗಳಿಂದ, ಕಾನನಗಳಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶ ಅಥವಾ ರಾಜ್ಯಗಳಾಗಿದ್ದರಿಂದ ಅಲ್ಲಿ ಸಾಕಷ್ಟು ಬುಡಕಟ್ಟು ಸಮೂಹಗಳಿದ್ದು, ಆ ಬುಡಕಟ್ಟು ಸಮೂಹಗಳು ನೆಲೆಸಿರುವಂಥ ನೆಲೆಗಳಿಗೆ ಈ ಕ್ರೈಸ್ತ ಮಸನೇರಿಗಳು ಹೋಗುವುದರ ಮೂಲಕ, ಅವರ ನೆಲೆಗೆ ಅವರು ತಾಕುವುದರ ಮೂಲಕ ಅವರಿಗೊಂದಿಷ್ಟು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದರ ಪರಿಣಾಮವಾಗಿ ಸಹಜವಾಗಿ ಮತ್ತೊಂದು ಕಡೆ ಹಿಂದೂ ಧರ್ಮದಲ್ಲಿ ನಮಗೇನು ಕೆಳಮಟ್ಟದ ಸ್ಥಾನಮಾನ ಇದೆ. ಸಾಮಾಜಿಕವಾಗಿ ಸಾಕಷ್ಟು ನಮಗೇನು ಅನರ್ಹತೆಗಳು ಹೇರಲ್ಪಟ್ಟಿವೆ. ಸಹಜವಾಗಿ ಅಂತ ಹಿಂದೂ ಸಮಾಜದ ಬಗ್ಗೆ ಬೇಸತ್ತಂಥ ಬುಡಕಟ್ಟುಗಳು ಈ ಕ್ರೈಸ್ತ ಮುಸ್ಲಿಮರಿರ್ತಕ್ಕಂಥ ಸೌಲಭ್ಯಗಳು ಪಡ್ಕೊಂಡು ಸಹಜವಾಗಿ ಕ್ರೈಸ್ತ ಧರ್ಮಕ್ಕೆ ಅವರನ್ನು ಮತಾಂತರ ಹೊಂದಿದರು. ಹೀಗಾಗಿ ಇಂಥ ಬುಡಕಟ್ಟುಗಳನ್ನು ಹೆಚ್ಚಿನ ಸಂಖ್ಯೆ ಹೊಂದಿರತಕ್ಕಂಥ ಮೇಘಾಲಯ, ಮಿಜೋರಾಂ ಹಾಗೂ ನಾಗಾಲ್ಯಾಂಡ್ಗಳಲ್ಲಿ ಕ್ರೈಸ್ತರು ಗಣನೀಯ ಸಂಖ್ಯೆಯಲ್ಲಿದ್ದಾರೆ. ವಿಭಿನ್ನ ರಾಷ್ಟ್ರೀಯತೆಗೆ ಸೇರಿದ ಕ್ರೈಸ್ತ ಮಿಷನರಿಗಳು, ವಿಭಿನ್ನ ರಾಷ್ಟ್ರದಿಂದ ಅದು ಯುರೋಪ ಖಂಡದಲ್ಲಿ ಬರ್ತಕ್ಕಂಥ, ಅಮೆರಿಕ ಖಂಡದಲ್ಲಿ ಬರ್ತಕ್ಕಂಥ ಅನೇಕ ದೇಶಗಳಿಗೆ ಸೇರಿದ ಕ್ರೈಸ್ತ ಮಸನರಿಗಳು ನಮ್ಮ ದೇಶಾದ್ಯಂತ ಸಾಕಷ್ಟು ಧಾರ್ಮಿಕ ಮತ್ತು ಸಮಾಜ ಕಲ್ಯಾಣ ಕಾರ್ಯಗಳನ್ನು ಮಾಡಿವೆ, ಇನ್ನೂ ಕೂಡ ಮಾಡುತ್ತಲಿವೆ ಅನ್ನೋ ಸ್ಪಷ್ಟಪಡಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ಭಾರತದಲ್ಲಿ ಕ್ರೈಸ್ತ ಧರ್ಮದ ಬೆಳವಣಿಗೆಯ ಕುರಿತಂತೆ ನಿಮಗೆ ಪರೀಕ್ಷೆಗೆ 1 ಅಂಕದ ಪ್ರಶ್ನೆ ಈಗಾಗಲೇ ಸಾಕಷ್ಟು ಸಾರಿ ಕೇಳಲ್ಪಟ್ಟಿದೆ ಮತ್ತು ಕೇಳುವ ಸಾಧ್ಯತೆಯೂ ಕೂಡ ಇದೆ. ಅದು ಹೇಗೆ ಎಂದರೆ, ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದವರು ಯಾರು? ಉತ್ತರ ಸಂತ ಥಾಮಸ್ ಮತ್ತು ಸಂತ ಬಾರ್ತೋಲಿಯಂ ಇವರು ಕ್ರೈಸ್ತ ಧರ್ಮವನ್ನು ಭಾರತಕ್ಕೆ ಪರಿಚಯಿಸಿದರು ಅಂತ ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ಅಷ್ಟೇ ಅಲ್ಲದೆ 5 ಅಂಕದ ಪ್ರಶ್ನೆಯೂ ಕೂಡ ಇಲ್ಲಿ ಕೇಳಲ್ಪಡುತ್ತದೆ. ಭಾರತದಲ್ಲಿ ಕ್ರೈಸ್ತ ಧರ್ಮದ ಬೆಳವಣಿಗೆಯ ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಎನ್ನುವಂಥ ಪ್ರಶ್ನೆ ಕೂಡ ಕೇಳಲ್ಪಡುತ್ತದೆ. ಅದು ತಮ್ಮ ಗಮನದಲ್ಲಿರಲಿ. ನಂತರ ಈ ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮಗಳ ಎರಡರೂ ಕೂಡ 10 ಅಂಕದ ಪ್ರಶ್ನೆಗಳು ಕೂಡ ಕೇಳಲ್ಪಡುತ್ತದೆ ಎಂಬುದು ತಮಗೆ ಮನವರಿಕೆಯಾಗಿರಲಿ. ವಿದ್ಯಾರ್ಥಿಗಳೇ, ನಾವು ಇನ್ನುಳಿದ ಒಂದು ಪಠ್ಯಕ್ರಮವನ್ನು ನಂತರದ ಕಾಲಾವಧಿಯಲ್ಲಿ ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡುವ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಇವತ್ತಿನ ಈ ತರಗತಿಯನ್ನು ಮುಕ್ತಾಯ